ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇಲ್ಲಿ ಅಮ್ಮನವರ ಸಾನ್ನಿಧ್ಯ ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ಬೃಹದಾಕಾರವಾಗಿರ್ತಕ್ಕಂಥದ್ದು. ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರನ್ನು ಸಹಿತ ಹರಿಸಲಿಕ್ಕಾಗಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರದಲ್ಲಿ ತಾಯಿ ಕೂತಿದ್ದಾಳೆ. ದಧಾನಾಕರ ಪದ್ಮಾಭ್ಯಾಂ ಅಕ್ಷಮಾಲಾಕಮಂಡಲು ದೇವಿ ಪ್ರಸೀದತು ಮಯಿ. ಸರ್ವರಿಗೂ ಅನುಕೂಲ ಆಗಬೇಕು, ಎಲ್ಲರಿಗೂ ಸಹಿತ ನಿನ್ನ ಆಶೀರ್ವಾದ ಸಿಗಬೇಕು ಎಂಬತಕ್ಕಂಥದ್ದನ್ನು ನನ್ನದೊಂದು ಪ್ರಾರ್ಥನೆ ಹೇಳ್ತಿದ್ದೇನೆ. ಆ ಪ್ರಾರ್ಥನೆಗೆ ನಿನ್ನ ಪ್ರಸಾದ, ನಿನ್ನ ಆಶೀರ್ವಾದ ಬೇಕು. ತುಳುನಾಡ ಸಂಪ್ರದಾಯ, ಈ ಕ್ಷೇತ್ರದಲ್ಲಿ ನಡೆದಂತಹ ಮಂತ್ರದೇವತೆಯ ವಿಶೇಷವಾಗಿರ್ತಕ್ಕಂತಹ ನರ್ತನ ಜೊತೆಗೆ ಕೋಲ ಮಹೋತ್ಸವ. ವೀಕ್ಷಿಸಿ ವಿಶೇಷ ಮಹಾಶಿವಾಣಿ ನಾಳೆ ಬೆಳಗ್ಗೆ 8ಕ್ಕೆ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಶುಕ್ರವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಕೋಪಾವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿಯನ್ನು ಸವಿಯೋದ್ರೊಂದಿಗೆ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿಯೂ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂಥ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿಯೂ ಕೊಂಡುಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಮತ್ತು ಲವಣ ತೈಲಂ, ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದ ಪರಿಹಾರ. ಆಯುಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಕಿಸ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇದು ಶುಭ ಶುಕ್ರವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಇವತ್ತು ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಗುರುಜರು ಆಗಮಿಸ್ತಾ ಇದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ವತಿಯಿಂದ ಅದ್ಧೂರಿ ಕನ್ನಡ ರಾಜ್ಯೋತ್ಸವ ಸಮಾರಂಭ, ಅಣ್ಣಮ್ಮ ದೇವಿ ಉತ್ಸವ ಮತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪ್ರತಿಮೆಯ ಪೂಜಾ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ಏರ್ಪಡಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಅನ್ನದಾನ ಮತ್ತು ರಸಮಂಜರಿ ಕಾರ್ಯಕ್ರಮ ಕೂಡ ಇರುತ್ತೆ. ಕನ್ನಡ ಪರ ಹಿರಿಯ ಹೋರಾಟಗಾರರಿಗೆ, ಸಾಹಿತಿಗಳಿಗೆ, ಸಮಾಜ ಸೇವಕರಿಗೆ ಹಾಗೂ ಗಣ್ಯರಿಗೆ ಸನ್ಮಾನ ಸಮಾರಂಭವನ್ನು ಕೂಡ ಇದೇ ಸಂದರ್ಭದಲ್ಲಿ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮ ನಡೀತಾ ಇರೋದು ಇವತ್ತು ಶುಕ್ರವಾರ ಗಾಂಧಿನಗರದಲ್ಲಿ. ಈಗಾಗಲೇ ಬೆಳಿಗ್ಗೆ 10 ಗಂಟೆಯಿಂದ ಪ್ರಾರಂಭ ಆಗುತ್ತೆ. ಇನ್ನು ಸಂಜೆ 5 ಗಂಟೆವರೆಗೆ ಈ ಕಾರ್ಯಕ್ರಮ ಇರುತ್ತೆ. ಖಂಡಿತವಾಗಿ ನೀವು ಕೂಡ ಭಾಗವಹಿಸ್ಬೋದು. ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರಿಂದ ಆಶೀರ್ವಾದವನ್ನು ಕೂಡ ಪಡ್ಕೊಳ್ಬಹುದು. ಇನ್ನು ವೀಕ್ಷಕರೇ, ನಾಳೆ ಶನಿವಾರ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇತ್ತೀಚೆಗಷ್ಟೇ ಮಂಗಳೂರಿಗೆ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರು ತೆರಳಿದ್ರು. ಅಲ್ಲಿ ವಿವಿಧೆಡೆ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಿದ್ದಾರೆ. ಮೊದಲಿಗೆ ಪೊಳಲಿ ರಾಜರಾಜೇಶ್ವರಿ ಅಮ್ಮನವರ ದಿವ್ಯ ಸಾನ್ನಿಧ್ಯದಲ್ಲಿ ವಿಶೇಷವಾದಂತಹ ಪೂಜಾರಾಧನೆಯನ್ನು ನೆರವೇರಿಸಿದ್ರು. ಇದಾದ ನಂತರ ಮಂಗಳೂರಿನ ಭಕ್ತರೋರ್ವರ ಮನೆಯ ಆವರಣದಲ್ಲಿ ಮಂತ್ರ ದೇವತೆ ಕೋಲ ವಿಶೇಷ ಕಾರ್ಯಕ್ರಮವನ್ನು ಬಹಳ ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು. ಈ ಒಂದು ವಿಶೇಷ ಕಾರ್ಯಕ್ರಮ ಹೇಗಿತ್ತು ಅನ್ನೋದನ್ನ ನೀವು ನಾಳೆ ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಪ್ಪದೇ ವೀಕ್ಷಿಸಬಹುದು. ಇದಾದ ನಂತರ
ಮಂಗಳೂರಿನ ಮೂಲ್ಕಿಯ ಬಳಿ ಇರುವಂತಹ ಸಸಿಹಿತ್ಲು ಭಗವತಿ ದೇವಾಲಯದಲ್ಲಿ ವಿಶೇಷವಾದಂತಹ ಪೂಜಾರಾಧನೆಯನ್ನು ಸಲ್ಲಿಸಲಾಯಿತು ಡಾಕ್ಟರ್ ಮಹರ್ಷಿ ಆನಂದ ಋಷಿ ಅವರ ದಿವ್ಯ ಸಾರಥ್ಯದಲ್ಲಿ. ಈ ಎಲ್ಲ ವಿಶೇಷ ದೃಶ್ಯಗಳನ್ನು ನಾಳಿನ ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಪ್ಪದೇ ವೀಕ್ಷಿಸಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಶುಕ್ರವಾರದ ಈ ದಿನದ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮೊದಲಿಗೆ ಖುಷಿಯನ್ನು ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂಥ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ ಋಷಿ ಅವರು. ಬನ್ನಿ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಮಾ. ಓಂ ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀದೇವತಾ ಪ್ರೀತ್ಯರ್ಥಂ ಶ್ರೀಂ ಲಲಿತಾಂಬಿಕಾಯ ನಮಃ. ಜಾತವೇದಸೇಂ ಸ್ವರ್ಭಾಂ ಸೋಮರಾತೇತೋ ನಿದಹಾತಿ ವೇದಾಃ ಸನ ಪರ್ಷತಿ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ವಾಮಗ್ನಿಮರಣಾಂತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಸುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ ಸುದರಸಿದರಸೇನ್ ನಮಃ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ದೈವೀಂ ವಾಚಮಜನೇಂ ತದೇವಾಃ ತಾಂ ವಿಶ್ವರೂಪಾನ್ ಪ್ರಶಭೋ ವದಂತಿ ಸ್ಥಾನೋ ಮಂತ್ರೇಷು ಮೂರ್ಛನ್ಧ್ವಾನಾಂ ತೇ ನಿರ್ವಾಗಸ್ವ ಉಪತಿಷ್ಠದಯಿತೋ. ಓಂ ಶ್ರೀಂ ಲಲಿತಾಯ ನಮಃ, ದುರ್ಗಾಂಬಿಕಾಯ ನಮಃ, ಕ್ಷೇತ್ರಪಾಲಿನೇ ನಮಃ, ಕ್ಷೇತ್ರೇಶೇ ನಮಃ, ಅಂಬಾಯ ನಮಃ, ಜಗದಂಬಿಕಾಯ ನಮಃ, ಲಲಿತಾಂಬಿಕಾಯ ನಮಃ, ದುರ್ಗಾಂಬಿಕಾಯ ನಮಃ, ಕ್ಷೇತ್ರಪಾಲಿನೇ ನಮಃ, ಮಹಾಮೂರ್ತೈ ನಮಃ, ಮಂತ್ರದೇವೀ ನಮಃ, ಮಂತ್ರಾತ್ಮನೇ ನಮಃ, ಯಂತ್ರಾತ್ಮಿಕಾಯ ನಮಃ, ಸರ್ವಮಂಗಳೇ ನಮಃ, ಲಲಿತಾಯ ನಮಃ, ಸರ್ವಸ್ವರೂಪೇ ನಮಃ, ಸರ್ವೇಶ್ವರೀ ನಮಃ, ಸರ್ವತೋಭದ್ರವಾಸಿನೇ ನಮಃ, ಯಂತ್ರೋದ್ಧಾರಣೀ ನಮಃ, ಯಂತ್ರವಾಸಿನ್ಯೇ ನಮಃ, ಶ್ರೀಚಕ್ರಪ್ರವಾಸಿನ್ಯೇ ನಮಃ, ಶ್ರೀಂ ಲಲಿತಾಯ ನಮಃ, ದುರ್ಗಾಯ ನಮಃ, ಗೌರ್ಯೇ ನಮಃ, ಮೂರ್ತಯೇ ನಮಃ, ಸರ್ವೇಶ್ವರೀ ನಮಃ, ಸರ್ವಸ್ವರೂಪೇ ನಮಃ, ಶ್ರೀಮತೇ ನಮಃ, ಜಗದಂಬಿಕಾಯ ನಮಃ, ಶ್ರೀಂ ಲಲಿತಾಂಬಾಲಾ ತ್ರಿಪುರಸುಂದರಿ, ಶ್ರೀಂ ಚಕ್ರೇಶ್ವರಿ ಅನುಗ್ರಹ ಪ್ರಸಾದ ಪ್ರಸೀದ ಪ್ರಸೀದ ಪ್ರಸೀದ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ನಾಳಿನ ಶುಭ ಮುಹೂರ್ತದಲ್ಲಿ ಮಂತ್ರದೇವತೆಯ ವಿಶೇಷವಾಗಿರ್ತಕ್ಕಂಥ ತುಳುನಾಡು ಸಂಪ್ರದಾಯದ ವಿಶೇಷವಾಗಿರ್ತಕ್ಕಂಥ ಒಂದು ಕೋಲ ನರ್ತನ ಸೇವೆಯನ್ನು ತಾವು ನೋಡಬಹುದು. ಭಗವತಿಯ ಒಂದೊಂದು ಅವತಾರಗಳಲ್ಲಿ ಒಂದೊಂದು ವಿಶೇಷತೆ ಇದೆ. ಮಂತ್ರದೇವತೆಯಲ್ಲಿರ್ತಕ್ಕಂತಹ ಶಕ್ತಿ ಜೊತೆಗೆ ಕೋಲ ಸಂಪ್ರದಾಯ, ತುಳುನಾಡ ವೈಭವ, ಜೊತೆಗೆ ಮಂಗಳೂರು ಪರಶುರಾಮ ಕ್ಷೇತ್ರ, ನಾಗಕ್ಷೇತ್ರ, ನಾಗಬ್ರಹ್ಮಕ್ಷೇತ್ರ, ಸಮುದ್ರದ ದಡದಲ್ಲಿರ್ತಕ್ಕಂಥ ಸಪ್ತಮಾತೃಕೆಯರ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಅಂದು ದೇವಿ ಜಗನ್ಮಾತೆಯರು ಸಪ್ತಮಾತೃಕೆಯರು ಬಂದು ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಸಮುದ್ರ ಮಾರ್ಗದಲ್ಲಿ ಬಂದು ಆಸನಿತರಾದರಂತೆ. ಆಸನಿತರಾಗಿ ಆಯಾಸವನ್ನು ದಣಿವಾರಿಸ್ಕೊಳ್ಳಿಕ್ಕಾಗಿ ಅಲ್ಲಿರ್ತಕ್ಕಂಥ ಎಳೆನೀರಿನ ಸೇವೆಯನ್ನಾಗಿ ಎಳೆನೀರನ್ನು ತಗೊಳ್ಬೇಕು ಅಂತ ಹೇಳಿ ಎಳ್ನೀರನ್ನು ತಗೊಂಡ್ರಂತೆ. ಅಕ್ಕ ತಂಗಿಯರು ಎಳೆನೀರು ತಗೋಬೇಕಾದ್ರೆ ಅಕ್ಕ ತಗೊಳ್ಬೇಕಾಗಿರ್ತಕ್ಕಂಥ ಎಳ್ನೀರನ್ನ ತಂಗಿ ಮೊದಲೇ ತೆಗೆದುಕೊಂಡಿದ್ದಕ್ಕೋಸ್ಕರ ಅಕ್ಕ ಕೋಪ ಮಾಡಿಕೊಂಡು ಬೊಪ್ಪನಾಡು ಎಂಬತಕ್ಕಂತಹ ಬೊಪ್ಪನಾಡಿರತಕ್ಕಂಥ ತಾಯಿ ದುರ್ಗೆಯ ಸಾನ್ನಿಧ್ಯಕ್ಕೆ ಮುಂದೆ ನಡೀತಾಳೆ. ಆದರೆ ಇಂದಿಗೂ ಅಲ್ಲಿನ ಒಂದು ವೈಶಿಷ್ಟ್ಯತೆ ಇದೆ, ವಿಶೇಷತೆ ಇದೆ. ಅಲ್ಲಿ ನಡೀತಕ್ಕಂತಹ ಜಾತ್ರಾ ಮಹೋತ್ಸವ, ರಥೋತ್ಸವ, ಯಾವುದೇ ಶುಭ ಕಾರ್ಯಗಳಾಗಬೇಕಾದರೂ ಈ ಸಾನ್ನಿಧ್ಯಕ್ಕೆ ಬಂದು ಇಲ್ಲಿ ಫಲಪುಷ್ಪಗಳನ್ನು ಅರ್ಪಣೆ ಮಾಡಿ ಇಲ್ಲಿಂದ ದೇವಿಯ ಪ್ರಸನ್ನತೆಯನ್ನು, ದೀಪದ ಜ್ವಾಲೆಯನ್ನು, ವಿಶೇಷವಾಗಿರ್ತಕ್ಕಂಥ ದೀಪವನ್ನು ಹೊತ್ತೊಯ್ದು ಅಲ್ಲಿದ್ದ ಒಂದು ರಥೋತ್ಸವವನ್ನು ಪ್ರಾರಂಭಿಸಬೇಕು ಎಂಬತಕ್ಕಂಥದ್ದು ಒಂದಷ್ಟು ಪ್ರತೀತಿ ಇದೆ. ಏನೇ ಆದರೂ ತುಳುನಾಡ ಸಂಪ್ರದಾಯ ಪದ್ಧತಿ, ವಿಶೇಷವಾಗಿರ್ತಕ್ಕಂಥ ಆಚರಣೆ, ಜೊತೆಗೆ ದೇವಿ ದೇವತಾ ಮತ್ತು ದೈವದ ಅನುಗ್ರಹವನ್ನು ಪಡೀಲಿಕ್ಕಾಗಿ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಗಳ ಒಂದು ಪರಿಚಯವನ್ನು ಮಾಡಿಕೊಳ್ಳೋಣ. ದೇವರ ದರ್ಶನವನ್ನು ಮಾಡೋಣ. ಜನ್ಮದಾರ್ಭ್ಯ ಇರ್ತಕ್ಕಂಥ ಕರ್ಮಫಲಗಳನ್ನು ದೂರ ಮಾಡಿಕೊಳ್ಳೋಣ. ಭಗವತಿಯ ಕೃಪೆಗೆ ಎಲ್ಲರೂ ಪಾತ್ರರಾಗೋಣ. ಒಳ್ಳೆಯದಾಗಲಿ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಶುಭ ಶುಕ್ರವಾರದ ಈ ಶುಭ ದಿನದ ವಿಶೇಷತೆ ಏನು ತಿಳ್ಕೊಳ್ಳೋಣ ಗುರುಜಿ ಅವರಿಂದ. ಗುರುಜಿ, ಪಂಚಾಂಗ ಶ್ರವಣ ಮಾಡೋದಾ? ಖಂಡಿತಮ್ಮ.
ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ನಮಃ. ತಾಯಿ ರಾಜರಾಜೇಶ್ವರಿ ಬಗ್ಗೆ ಹೇಳುವಾಗ ತಾವು ನಾಳೆ ನೋಡುವಂತಹ ಪರಮ ಪವಿತ್ರವಾಗಿರತಕ್ಕಂತಹ ಪುಣ್ಯಕ್ಷೇತ್ರ ಶ್ರೀ ಪೊಳಲಿ ರಾಜರಾಜೇಶ್ವರಿಯ ಕ್ಷೇತ್ರ. ಪೊಳಲಿ ರಾಜರಾಜೇಶ್ವರಿ ಅಮ್ಮನವರು ಒಳಗಿರ್ತಕ್ಕಂಥ ಗರ್ಭಗುಡಿಯಲ್ಲಿ ವಿರಾಜಮಾನಲಾಗಿ ಕೂತಿರ್ತಕ್ಕಂಥ ದೇವಿ ಅಲ್ಲಿ ಶಿಲಾಮೂರ್ತಿ ಅಲ್ಲ, ಕಲ್ಲಿನ ವಿಗ್ರಹ ಅಲ್ಲ, ಅಥವಾ ಸಾಲಿಗ್ರಾಮ ಶಿಲೆ ಅಲ್ಲ, ಅಥವಾ ಮರದಿಂದ ಮಾಡಿರ್ತಕ್ಕಂಥದ್ದಂತೂ ಅಲ್ಲವೇ ಅಲ್ಲ. ಹಾಗಿದ್ದಾಗ ಅಲ್ಲಿನ ಒಂದು ಇತಿಹಾಸ ಇದೆ. ಅಲ್ಲಿರ್ತಕ್ಕಂಥ ಆ ಮೃತ್ತಿಗೆ ಎಂಬತಕ್ಕಂಥದ್ದೇನು? ಹುತ್ತದ ಮಣ್ಣು. ಹುತ್ತದ ಮಣ್ಣನ್ನು ಮಹಾಮೃತ್ತಿಗೆ ಪ್ರಸಾದ ಅಂತ ಹೇಳ್ತಾರೆ. ಅಥವಾ ತುಳಸಿ ಗಿಡದ ಮಣ್ಣನ್ನು, ತುಳಸಿ ಕಟ್ಟೆಯಲ್ಲಿರ್ತಕ್ಕಂಥ ಮಣ್ಣು ಮಹಾಮೃತ್ತಿಗೆ ಅಂತ ಹೇಳ್ತಾರೆ. ಬೃಹದಾಕಾರವಾಗಿರ್ತಕ್ಕಂಥ ದೇವಿ ಗರ್ಭಗುಡಿಯಿಂದ ತುಂಬ ದೂರದಲ್ಲಿ ನಿಂತುಕೊಂಡ್ರೂ ಆ ದೇವಿಯ ಭವ್ಯವಾದಂತಹ ಆ ವಿಗ್ರಹ ಎಲ್ಲರನ್ನೂ ನೋಡುತ್ತೆ, ಎಲ್ಲರನ್ನೂ ಆಶೀರ್ವದಿಸ್ತದೆ. ಜೊತೆಗೆ ಅಲ್ಲಿ ನಡೀತಕ್ಕಂಥ ಪೂಜಾನುಷ್ಠಾನ ಅಷ್ಟು ವಿಶೇಷವಾಗಿರತಕ್ಕಂಥದ್ದು. ಹರಿಂಕಾರಾಸನ ಗರ್ಭದಾಂ ನರಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾರಣೀಂಚ ವರಸದಾಂ ಧೌತಾಂ ತ್ರಿನೇತ್ರೋಜ್ವಲಾಂ ಒಂದೇ ಪೃಷ್ಠಕಪಾಸಮಂಕುಶದ್ರಾಂ ಸೃಗ್ಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರ ಸಂಚಾರಣಿ. ಆ ಶ್ರೀಚಕ್ರದ ಮೇಲೆ ವಿರಾಜಮಾನಲಾಗಿ ಕೂತು ಬರ್ತಕ್ಕಂಥ ಭಕ್ತರನ್ನು ಹರಿಸುವಂತಹ ಕಾಯಕದೇ ವಿಶೇಷವಾಗಿರತಕ್ಕಂತಹ ಕಲ್ಪವಲ್ಲಿಯಾಗಿರ್ತಕ್ಕಂಥ ತಾಯಿ ಲಲಿತಾ ರಾಜರಾಜೇಶ್ವರಿ. ಆ ತಾಯಿನ ನೋಡ್ಲಿಕ್ಕೆ ಎರಡು ಕಣ್ಗಳ ಸಾಲದು. ಸುಂದರವಾಗಿರ್ತಕ್ಕಂಥ ಮಂದಿರ, ಅಲ್ಲಿರ್ತಕ್ಕಂಥ ಚಿತ್ರಕಲೆ, ಜೊತೆಗೆ ಅಲ್ಲಿರ್ತಕ್ಕಂಥ ವರ್ಣರಂಜಿತವಾಗಿರ್ತಕ್ಕಂಥ, ಜೊತೆಗೆ ಕಲೆಗಾರ ತನ್ನ ಕಲೆ, ತನ್ನಲ್ಲಿರ್ತಕ್ಕಂಥ ಜ್ಞಾನ. ಸಾಕಷ್ಟು ಜನ ವಿಶ್ವಕರ್ಮ ಕಲಾವಿದರು ಆ ದೇವಾಲಯದ ಸುಂದರವಾದಂತಹ ಕೆತ್ತನೆಯನ್ನು ಮಾಡಿಟ್ಟಿದ್ದಾರೆ. ಏನೇ ಆದರೂ ಮಂಗಳೂರು, ಜೊತೆಗೆ ಕುಂದಾಪುರ ಈ ಭಾಗಗಳಲ್ಲಿ ದೇವಾಲಯದ ದರ್ಶನವೇ ಬಹಳ ವಿಶೇಷ. ಅಂದರೆ ಭಕ್ತ ಸಮೂಹ ಎಂಬತಕ್ಕಂಥದ್ದು ನಾನು, ನಂದು ಎಂಬತಕ್ಕಂಥದ್ದು, ನನ್ನಿಂದ ಎಂಬತಕ್ಕಂಥದ್ದು, ನನ್ನಲ್ಲಿ ದುಡ್ಡು ಜಾಸ್ತಿ ಇದೆ, ನಾನು ಕೊಡ್ತೀನಿ, ನಂದೊಂದು ಹೆಸರಾಕ್ಸಿ ಅಂತಕ್ಕಂಥ ಗುಣ ಆ ಭಾಗದಲ್ಲಿಲ್ಲ. ಆ ಭಾಗದಲ್ಲಿ ಏನಪ್ಪ ಅಂದರೆ ದೇವರ ಸಾನ್ನಿಧ್ಯ ಇದೆ. ಅಂದರೆ ಆ ಸಾನ್ನಿಧ್ಯದಲ್ಲಿ ನಂದೊಂದು ಅಳಿಲು ಸೇವೆ ಇರಲಿ, ನಂದೊಂದು ಸೇವೆ ಇರಲಿ ಎಂಬತಕ್ಕಂಥ ಆ ಸೇವಾ ಮನೋಭಾವ ತುಳುನಾಡಿನಲ್ಲಿ ನೋಡಬಹುದು. ತುಳುನಾಡಿನ ಸಂಪ್ರದಾಯ, ಅಲ್ಲಿರ್ತಕ್ಕಂಥ ತುಳುವರ ವಿಶೇಷವಾಗಿರ್ತಕ್ಕಂಥ ಗುಣ ಪ್ರತಿಯೊಂದು ದೇವಾಲಯಗಳನ್ನು, ಪ್ರತಿಯೊಂದು ಕಾರ್ಣಿಕ ಕ್ಷೇತ್ರಗಳನ್ನು, ಪ್ರತಿಯೊಂದು ದೈವ ಸಾನ್ನಿಧ್ಯವನ್ನು ಅಷ್ಟೇ ಅರ್ಥಪೂರ್ಣವಾಗಿ ಭಕ್ತ ಸಮೂಹಕ್ಕೆ ತೋರಿಸುವಂಥದ್ದು. ಹಾಗೆ ಪೂಜಾ ಪದ್ಧತಿಗಳಿದೆಯಲ್ಲ, ಅದು ಮತ್ತಷ್ಟು ವಿಶೇಷ. ಅದರಲ್ಲೂ ತಾಯಿ ರಾಜರಾಜೇಶ್ವರಿಯ ಸಾನ್ನಿಧ್ಯವನ್ನು ಯಾರೊಮ್ಮೆ ದರ್ಶನ ಮಾಡಿದ್ರು ಅವರ ಮನೋಕಾಮನೆಗಳು ಖಂಡಿತ ಶೀಘ್ರ ಫಲದಲ್ಲಿ ಸಿದ್ಧಿಯಾಗುತ್ತೆ. ಅಲ್ಲಿ ಸಂತಾನಕ್ಕಾಗಿ ಬರೋರಿದ್ದಾರೆ, ವಿವಾಹಕ್ಕಾಗಿ ಬರೋರಿದ್ದಾರೆ, ವಾಸ್ತುದೋಷ ನಿವಾರಣೆಗಾಗಿ ಬರತಕ್ಕಂಥವರಿದ್ದಾರೆ. ಯಾಕೆಂದರೆ ಅಲ್ಲಿರ್ತಕ್ಕಂಥ ಆ ಮಹಾಮೃತ್ಯು ಪ್ರಸಾದ, ಅಂದರೆ ವಿಶೇಷವಾಗಿರ್ತಕ್ಕಂಥ ಅಮೃತೋಪಾದಿಯಲ್ಲಿರ್ತಕ್ಕಂಥ ಮೃತ್ತಿಗೆ ಪ್ರಸಾದ. ಮೃತ್ತಿಗೆ ಅಂದ್ರೇನು? ಹುತ್ತದ ಮಣ್ಣಿನಿಂದ ಮಾಡಿರ್ತಕ್ಕಂಥ ತಾಯಿ ಲಲಿತಾ ರಾಜರಾಜೇಶ್ವರಿ. ಆ ದೇವಿ ಹೇಗೆ? ಆ ದೇವಿ ಅಲ್ಲಿ ಬರಬೇಕಾದ್ರೆ ಏನು ಕಾರಣ? ಇದೆಲ್ಲವನ್ನು ಸಹಿತ ಸುಂದರವಾದಂತಹ ಮರದ ಹಲಿಗೆಗಳ ಮೇಲೆ ಇಂದಿಗೂ ಸಹಿತ ಕಣ್ಣು ಕಟ್ಟುವಂಥ ರೀತಿ ಚಿತ್ರಣವನ್ನು ಬರೆದಿಟ್ಟಿದ್ದಾರೆ. ಅಂದರೆ ಯಾರೊಬ್ಬರನ್ನ ಚರಿತ್ರೆ ಕೇಳಬೇಕಾದ್ದಿಲ್ಲ. ದೇವಾಲಯದ ಪ್ರಾಕಾರ ಮಂಟಪದಲ್ಲಿ ಒಂದು ಪ್ರದಕ್ಷಿಣೆ ಬಂದರೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಇಲ್ಲಿ ಲಲಿತಾ ರಾಜರಾಜೇಶ್ವರಿ ಏನಕ್ಕಾಗಿ ನಿಂತಿದ್ದಾಳೆ, ಯಾರನ್ನು ಹರಿಸಲಿಕ್ಕಾಗಿ ನಿಂತಿದ್ದಾಳೆ, ಆಕೆಯ ಮಹಿಮೆ ಎಂಥದ್ದು ಎಂಬತಕ್ಕಂಥದ್ದನ್ನು ತಾವೇ ತಮ್ಮ ಕಣ್ಗಳಲ್ಲಿ ಅರಿತುಕೊಳ್ಳಬಹುದು. ಅಂತಹ ಒಂದು ಶಕ್ತಿಯುತವಾದಂಥ ಸಾನ್ನಿಧ್ಯ ಶ್ರೀ ಪೊಳಲಿ ರಾಜರಾಜೇಶ್ವರಿ. ಅದರಲ್ಲೂ ಶುಭ ಶುಕ್ರವಾರ, ಈ ಬೆಳಗಿನ ಮುಹೂರ್ತ, ಇವತ್ತಿನ ಈ ಶುಭ ಮುಹೂರ್ತದಲ್ಲಿ ತಾಯಿ ರಾಜರಾಜೇಶ್ವರಿ ಬಗ್ಗೆ ಎರಡು ಮಾತಾಡಲಿಕ್ಕೆ ನನಗೆ ಸಿಕ್ಕಂಥ ಸುವರ್ಣಾವಕಾಶ ಇದೆಯಲ್ಲ, ಅದು ನನ್ನ ಪೂರ್ವಜನ್ಮದ ಪುಣ್ಯವೇ ಸರಿ. ಯಾಕೆಂದರೆ ಲಲಿತಾ ರಾಜರಾಜೇಶ್ವರಿ ಅಮ್ಮನವರನ್ನು ಯಾರು ಶ್ರದ್ಧಾಭಕ್ತಿಯಾಗಿ ಶ್ರೀಚಕ್ರ ಉಪಾಸನೆಯನ್ನು, ಶ್ರೀಚಕ್ರವನ್ನು ಯಾರು ದರ್ಶನ ಮಾಡ್ತಾರೋ, ಅದರಲ್ಲೂ ಜಗದ್ಗುರುಗಳಾದಂಥ ಆದಿಶಂಕರರು ಚಕ್ರಾರ್ಚನೆ ಬಗ್ಗೆ, ಚಕ್ರದ ಬಗ್ಗೆ, ಶ್ರೀಚಕ್ರದ ಬಗ್ಗೆ ಸಾಕಷ್ಟು ವಿವರಣೆಗಳನ್ನು ಮಾಡಿಟ್ಟಿದ್ದಾರೆ. ಇವತ್ತಿಗೂ ಸೌಂದರ್ಯ ಲಹರಿ ಎಂಬತಕ್ಕಂಥ ಗ್ರಂಥದಲ್ಲಿ ಬರ್ತಕ್ಕಂತಹ ಒಂದೊಂದು ಯಂತ್ರ ಚಕ್ರಗಳು ಸಹಿತ ಮನುಷ್ಯನ ನರನಾಡಿಗಳಲ್ಲಿ ಬರ್ತಕ್ಕಂಥ ಸಮಸ್ಯೆಯಿಂದ ಮೊದಲುಕೊಂಡು 72,000 ನರನಾಡಿಗಳಿರಲಿ, ವ್ಯಕ್ತಿಯ ತನ್ನ ಬದುಕಿನುದ್ದಕ್ಕೂ ಬೇಕಾಗಿರುವಂತಹ ಒಂದಷ್ಟು ಸಾಧನೆಗಳ ಹಾದಿಯಾಗಿರಲಿ, ಅಥವಾ ಯಾವುದೇ ದೋಷಗಳಿಗಾಗಲಿ ಒಂದು ಪರಿಹಾರವನ್ನು ಸೌಂದರ್ಯ ಲಹರಿ ಎಂಬತಕ್ಕಂಥ ಗ್ರಂಥದಲ್ಲಿ ಎಲ್ಲರೂ ನೋಡಬಹುದು. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾಗಿ ನಾಳಿನ ಸಂಚಿಕೆಯಲ್ಲಿ ತಪ್ಪದಿರ ತಾವೆಲ್ಲರೂ ಸಹಿತ ವೀಕ್ಷಣೆ ಮಾಡಿ ಭಗವತಿಯ ಕೃಪಾಕಟಾಕ್ಷಕ್ಕೆ ಪಾತ್ರರಾಗಿ, ನೀವು ಮನೆಯಲ್ಲಿ ಕೂತು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾಳಿನ ಸಂಚಿಕೆಯಲ್ಲಿ ತಾವು ದರ್ಶನ ಮಾಡತಕ್ಕಂತಹ ಆ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಸ್ಥಳಗಳು ಆದಷ್ಟು ಬೇಗ ತಾವೇ ಖುದ್ದಾಗಿ ಸ್ವಯಂ ಅಂದರೆ ದೇವಿಯ ಸಾನ್ನಿಧ್ಯಕ್ಕೆ ಹೋಗಿ ದೇವಿಯನ್ನು ದರ್ಶನ ಮಾಡಿ ಬನ್ನಿ. ನಿಮಗೆ ಹಣಕಾಸು ಖರ್ಚಲ್ಲ,
ಅಥವಾ ದೇವಸ್ಥಾನಕ್ಕೆ ಬರಬೇಕಾದ್ರೆ ಫೀಸ್ ಕೊಡಬೇಕಾದ್ದಿಲ್ಲ, ಅಥವಾ ಅಲ್ಲಿಗೆ ಬರಬೇಕಾದ್ರೆ ಬೇರೇನೋ ಶ್ರಮ ಪಡಬೇಕಾದ್ದು ಇಲ್ಲ. ಆದರೆ ದೇವರು ನೆಲೆಸಿದಂತಹ ಸ್ಥಳಗಳು, ದೇವರು ನೆಲೆಸಿದಂತಹ ಸ್ಥಳ, ದೇವರು ಇರುವಂಥ ಸ್ಥಳ, ಸಮುದ್ರ ಕಡಲ ತೀರದಲ್ಲಿ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಗಳಿರ್ತಕ್ಕಂಥ ಸ್ಥಳವನ್ನು ದರ್ಶನ ಮಾಡಿ ದೈವಕ್ಕೆ ನಮಸ್ಕರಿಸಿ ಸದಾಕಾಲ ನಾವು ನಮ್ರತೆಯ ಬದುಕನ್ನು, ಒಳ್ಳೆಯ ಸದ್ಗುಣವನ್ನು, ಜೊತೆಗೆ ಸಂಸ್ಕಾರದ ಒಂದಷ್ಟು ನೀತಿ ಪಾಠವನ್ನು ನಾವೆಲ್ಲರೂ ತಿಳಿಯಬೇಕಾಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನಮೋ ರಾತಪದೇ ನಮೋ ಗಣಪತೆ ನಮಃ ಪ್ರಮದಪದೇ ನಮಸ್ತೆ ಅಸ್ತು ಲಂಬೋದರಾಯ ಏಕದಂತಾಯ ಸರ್ವವಿಘ್ನ ವಿನಾಶನೇ ನಮಸ್ತೆ ಶಿವಸುದಾಯ ಶ್ರೀ ವರದಮೂರ್ತಯೇ ನಮೋ ನಮಃ. ಶ್ರೀ ಶುಭಕೃತ್ನಾಮ ಸಂವತ್ಸರ ದಕ್ಷಿಣಾಯನಿ ಹೇಮಂತ ಋತು ಮಾರ್ಗಶಿರ ಮಾಸ ಕೃಷ್ಣಪಕ್ಷ 23/12/2022 ಶುಕ್ರವಾರ. ಅಮಾವಾಸ್ಯೆ, ಮೂಲ ನಕ್ಷತ್ರ, ಎಳ್ಳಮಾವಾಸ್ಯೆ ಅಂತಾರೆ. ಇವತ್ತಿನ ದಿವಸ ಉತ್ತರ ಕರ್ನಾಟಕದ ಜನತೆಗೆ ಎಳ್ಳಮಾವಾಸ್ಯೆಯ ವಿಶೇಷವಾಗಿರ್ತಕ್ಕಂಥ ಶುಭಾಶಯಗಳನ್ನು ಹೇಳ್ತಿದ್ದೇನೆ. ಯಾಕೆಂದರೆ ಉತ್ತರ ಕರ್ನಾಟಕದ ಅಭಿಮಾನಿ ದೇವರುಗಳಲ್ಲಿ ಇವತ್ತಿನ ದಿವಸ ಸಡಗರ ಸಂಭ್ರಮ ಮನೆ ಮಾಡಿರುತ್ತೆ. ಅಂಗೈಯಗಲ ಜಾಗ ಇದ್ದರೆ ಸಾಕು, ಆ ಜಾಗದಲ್ಲಿ ಹೋಗಿ ಒಂದು ಪೂಜೆಯನ್ನು ಮಾಡಿ ಈ ಎಳ್ಳಮಾವಾಸ್ಯೆಯ ಆ ಭೂದೇವಿಯ, ಆ ಭೂಮಾತೆಯ ವಿಶೇಷವಾದ ಅನುಷ್ಠಾನವನ್ನು ಮಾಡ್ತಾರೆ. ತಾವು ಬೆಳೆದಿರ್ತಕ್ಕಂತಹ ಬೆಳೆಗೆ ಒಂದು ಸಂಕಲ್ಪವನ್ನು ಮಾಡ್ತಾರೆ. ಏನೇ ಆದರೂ ಪೂಜೆ ಪುನಸ್ಕಾರ, ದೇವರು ಅಥವಾ ಗುರುಗಳು, ಸಾಧು ಸಂತರಿಗೆ ಮತ್ತು ಸಾಧು ಸಜ್ಜನರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಕಲ್ಪಿಸಿ ಅವರನ್ನೇ ದೇವರು ಅಂತ ನಂಬಿರ್ತಕ್ಕಂಥ ಉತ್ತರ ಕನ್ನಡದ ವಿಶೇಷವಾಗಿರ್ತಕ್ಕಂಥ ಒಂದಷ್ಟು ಅಭಿಮಾನಿ ದೇವರುಗಳಿದ್ದಾರೆ. ಎಲ್ಲರಲ್ಲೂ ಒಂದೇ ಅಭಿಮಾನ. ಏನಪ್ಪ ಅಂದರೆ, ಮಾತಾಡುವಂತಹ ಗುರು ತನ್ನ ವಾಕ್ಯದಿಂದ ಏನನ್ನು ಉಪದೇಶ ಮಾಡ್ತಾನೋ ಅದೇ ಒಂದು ಮಂತ್ರವಾಗಿರುತ್ತೆ, ಅದೇ ಒಂದು ವಿಶೇಷತೆ ಇರುತ್ತೆ, ಅದರಲ್ಲೊಂದು ಶಕ್ತಿ ಸಾನ್ನಿಧ್ಯವಿರುತ್ತೆ ಎಂಬತಕ್ಕಂಥ ನಂಬಿರ್ತಕ್ಕಂಥ ಎಲ್ಲ ಜನತೆಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಸದಾಕಾಲ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ, ಮಾತೃ ಜಗದ ಪಿತರಮ್ಮಂದೇ ಪಾರ್ವತಿ ಪರಮೇಶ್ವರು, ತಂದೆ ತಾಯಿನೇ ದೇವರು ಅಂತ ನಂಬಿರ್ತಕ್ಕಂತಹ ಈ ಭರತಖಂಡ, ತಂದೆ ತಾಯಿನೇ ದೇವರು ಅಂತ ನಂಬಿರ್ತಕ್ಕಂತಹ ಈ ಭರತಖಂಡ, ಜೊತೆಗೆ ರಾಮರಾಜ್ಯ ತಮ್ಮೆಲ್ಲರಿಗೂ ಸಹಿತ ಶುಭವನ್ನುಂಟು ಮಾಡಲಿ. ಈ ಶುಭ ದಿನ ಅಂದರೆ ಶುಭ ಅಮಾವಾಸ್ಯೆ, ಶುಭ ಶುಕ್ರವಾರ, ಮಾರ್ಗಶಿರ ಮಾಸದ ಕಡೆಯ ದಿನ. ಇನ್ನೇನು ಆಗೋಯಿಗೋ ಅಂದರೆ ಬಂತು ಡಿಸೆಂಬರ್ ಕಡೆಯ ದಿನ. ಡಿಸೆಂಬರ್ ಆಗಿತ್ತು ಅಂದರೆ ಮುಂಬರ್ತಕ್ಕಂತಹ ದಿನಗಳಲ್ಲಿ ಎಚ್ಚರಿಕೆ ಬೇಕು. ಯಾಕೆಂದರೆ ಜನವರಿ 1 ಮುಂದಿನ ವರ್ಷ ಜನವರಿ 1 ಈ ವರ್ಷದ ಕಡೆಯ ದಿನ. ಈ ವರ್ಷ ಅಂದರೆ ಇಂಗ್ಲೀಷ್ ಡೇಟ್ನಲ್ಲಿ ಬರ್ತಕ್ಕಂಥ ಕ್ಯಾಲೆಂಡರ್ಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಇನ್ನು ಸ್ವಲ್ಪ ದಿನಗಳ ಮಾತ್ರ ಈ ವರ್ಷಕ್ಕೆ ಕೊನೆ. ಆದರೆ ಮುಂದಿನ ವರ್ಷ ಹೇಗಿದೆ ಮುಂದಿನ ಭವಿಷ್ಯತ್ತು, ಜನವರಿಯಿಂದ ನಾವು ಹಾಕುವ ಹೆಜ್ಜೆ ಹೇಗೆ, ನಮ್ಮ ಜೀವನದ ಮೌಲ್ಯಗಳ ಗತಿ ಏನು, ಜೀವನದಲ್ಲಿ ಹಾಕುವ ಪ್ರತಿ ಹೆಜ್ಜೆಯ ಆ ವಿಶೇಷತೆ ಏನು ಎಂಬತಕ್ಕಂಥದ್ದನ್ನು ಇನ್ನು ಮುಂಬರತಕ್ಕಂತಹ ದಿನಗಳಲ್ಲಿ ಈ ಒಂದು ವಿಚಾರವನ್ನು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಯಾಕೆಂದರೆ ಅಂಜಿಕೆ ಬೇಡ, ಭಯ ಬೇಡ. ಮನುಷ್ಯರ ಬದುಕು 3 ದಿವಸ, ಆ 3 ದಿವಸ ನೆಮ್ಮದಿಯ ಬದುಕಾಗಿರಬೇಕು, ಒಳ್ಳೆಯ ಗುಣವನ್ನು ಹೊಂದಿರಬೇಕು, ಸಾಧ್ಯವಾದಷ್ಟು ಹೆಜ್ಜೆಯನ್ನು ಜೋಪಾನವಾಗಿರಬೇಕು, ಭಗವಂತ ಕೊಟ್ಟಂಥ ಪದಾರ್ಥಗಳನ್ನು ಆರೋಗ್ಯಕರವಾದಂಥ ರೀತಿಯಲ್ಲಿ ಸ್ವೀಕರಿಸಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಶಿಖರ ದರ್ಪಣಾಂಜನ ದರ್ಶನ ರಾಶಿಫಲ. ಖಂಡಿತಮ್ಮ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ಚಕ್ರೇಶ್ವರಿ ಬಾಲಾಂಬಿಕಾಯ ನಮಃ, ದುರ್ಗಾಂಬಿಕಾಯ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚಾರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಗೌರೀರ್ಮಿಮಾಯ ಸಲಿಲಾನ್ ಕ್ಷತ್ತದ್ವಿಪದೀನ್ ವಿಪದೀಂ ಸಾಂ ಚತುಷ್ಪದಿ ಅಷ್ಟಾಪದಿ ನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಅಂಬ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲಗಳತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಶುಭ ಶುಕ್ರವಾರ ಅಮಾವಾಸ್ಯೆ, ದೇವಿಯ ವಾರ, ಪ್ರಸನ್ನತೆ ಇರತಕ್ಕಂಥ ವಾರ. ಆದರೆ ಒಂದಷ್ಟು ಸಂಕಷ್ಟಗಳು, ಸಮಸ್ಯೆಗಳೆಂಬತಕ್ಕಂಥದ್ದು ಮೇಷರಾಶಿಯವರಿಗೆ ಎಲ್ಲಿ ಬಂದು ಎದುರಾಗುತ್ತೋ, ಅಥವಾ ನಾನು ಮಾಡದಿರತಕ್ಕಂಥ ತಪ್ಪು ಒಪ್ಪುಗಳಿಗೆ ಎಲ್ಲಿ ತಲೆ ಬಗ್ಗಿಸಬೇಕಾಗುತ್ತೋ ಎಂಬತಕ್ಕಂಥದರ ಭಯ ಮತ್ತು ಭೀತಿ. ಅದಕ್ಕಿಂತ ಮುಖ್ಯವಾಗಿ ಒಂದಷ್ಟು ವಿಚಾರಗಳಲ್ಲಿ ನಿಮ್ಮ ಕಣ್ಣು ಕಾಣು ತರಹನೇ ತೊಂದರೆ ತಾಪತ್ರೆಗಳಂತಕ್ಕಂಥದ್ದು ಎದುರಾಗ್ಬಿಡುತ್ತೆ. ಇವತ್ತು ಮೇಷರಾಶಿಯವರಿಗೆ ಅಷ್ಟು ಒಳ್ಳೆಯ ದಿನ ಅಲ್ಲ. ಅಂದುಕೊಂಡಷ್ಟು ಲಾಭ ಇಲ್ಲ, ಅಥವಾ ಮನಸ್ಸಿಗೆ ನೀವು ಅಂದುಕೊಂಡಷ್ಟು ಮಟ್ಟಿಗೆ ನೀವು ಮುಂದೆ ನಡೆಯಲಿಕ್ಕೆ ಆಗುವುದಿಲ್ಲ. ಇಂತಹ ಪರಿಸ್ಥಿತಿ ಇರುವಾಗ ಈಗಲೇ ಬಹಳ ಎಚ್ಚರಿಕೆ ವಹಿಸಬೇಕಾದ್ದು. ಮೇಷರಾಶಿ, ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿವಸ ಸುತ್ತಮುತ್ತ ಭಾಗಗಳಲ್ಲಿ ಎಲ್ಲಾದರೂ ಬಿಳಿ ಎಕ್ಕದ ಗಿಡ ಕಂಡ್ರೆ, ಅಥವಾ ಅಶ್ವತ್ಥ ಮರ ಇದ್ದರೆ ಅಶ್ವತ್ಥ, ಬಿಳಿ ಎಕ್ಕ ಎರಡರಲ್ಲಿ ಯಾವುದಾದ್ರು ಒಂದು ಅಂತಹ ಕಡೆ ಹೋಗಿ ಅಲ್ಲೊಂದು ದೀಪ ಹಚ್ಚಿ ಅಥವಾ ಒಂದು ನಮಸ್ಕಾರ ಮಾಡಿ ಆ ಮರದ ಬುಡದಲ್ಲಿರ್ತಕ್ಕಂತಹ ಮೃತ್ತಿಗೆ ಮಣ್ಣಿನ ಪ್ರಸಾದವನ್ನು ಸ್ವಲ್ಪ ಹಣೆಗೆ ಹಚ್ಕೊಡಿ. ಸಾಧ್ಯವಾದರೆ ಮಧ್ಯಾಹ್ನ ನೀವು ಊಟ ಮಾಡೋದಕ್ಕೆ ಮುನ್ನ ಇನ್ನೊಬ್ಬರ ಹಸಿವು ನೀಗಿಸುವಂಥ ಕೆಲಸವನ್ನು ಮಾಡಿ. ಅಂದರೆ ಒಂದಷ್ಟು ಅನ್ನದಾನವನ್ನು ಮಾಡಿ.
ಅನ್ನವೋ ಅಥವಾ ಹಣ್ಣು ಹಂಪಲುಗಳು ಅಥವಾ ಪಶು ಪಕ್ಷಿ ಪ್ರಾಣಿಗಳಿಗೆ ಏನಾದರೂ ಆಹಾರವನ್ನು ಕೊಡೋದು ಏನೂ ಮಾಡಲಿಕ್ಕಾಗಿಲ್ಲ ಅಂದರೆ ಒಂದು ಲೋಟ ನೀರನ್ನ ಯಾವುದಾದ್ರು ಗಿಡಗಳಿಗೆ ಹಾಕಿ. ನೀವು ಹಾಕುವ ಆ ನೀರು ಗಿಡದಲ್ಲಿರ್ತಕ್ಕಂಥ ಬೇರಿನಿಂದ ಆ ಗಿಡಕ್ಕೆ ಸೇರಿದ್ದೇ ಆದರೆ ಖಂಡಿತ ಒಳ್ಳೆಯ ಯಶಸ್ಸನ್ನು ಮೇಷರಾಶಿಯವರು ಸಿದ್ಧಿಪಡಿಸ್ಕೊಳ್ತೀವಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಇವತ್ತಿನ ದಿವಸ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಒಂದಷ್ಟು ಹಣಕಾಸಿನ ವಿಚಾರ, ವ್ಯವಹಾರ, ಕೆಲಸ ಕಾರ್ಯಗಳು ಹೊಸದಾಗಿ ಮಾಡುವಂತಹದ್ದು, ಉದ್ಯೋಗದಲ್ಲಿ ಪ್ರಗತಿ ಕಾಣುವಂಥದ್ದು, ಏನಾದರೂ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥದ್ದು, ಇಷ್ಟೆಲ್ಲ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇದೆ. ಆದರೆ ಏನೇ ಮಾಡಬೇಕಾದರೂ ಒಂದು ಸರಿಯಾದ ಆಲೋಚನೆ ಬೇಕು, ಸರಿಯಾದ ಕ್ರಮ ಇರಬೇಕು. ಕ್ರಮ ಇಲ್ಲದೇ ಇದ್ದರೆ ಯಾವುದೂ ನಡೆಯೋದಿಲ್ಲ. ಅದರಲ್ಲೂ ಇವತ್ತಿನ ದಿವಸ ಸ್ವಲ್ಪ ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ನಿಂತು ಏನಾಗಬೇಕಾಗಿದೆಯೋ ಅದರ ಬಗ್ಗೆ ಒಂದಷ್ಟು ಚಿಂತನೆ ಮಾಡಬೇಕು. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಜೊತೆಗೆ ಒಂದಷ್ಟು ಭಗವತಿಯ ಅನುಗ್ರಹ ಇದೆಲ್ಲವೂ ಸಹಿತ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸರಿಸುಮಾರು ಮಧ್ಯಾಹ್ನ 12 ಗಂಟೆ 15 ನಿಮಿಷದಿಂದ 1 ಗಂಟೆ 45 ನಿಮಿಷ, 12:15ರಿಂದ 1:45 ಇಲ್ಲಿವರೆಗೂ ಸ್ವಲ್ಪ ಜಾಗರೂಕತರಾಗಿರಿ, ಎಚ್ಚರಿಕೆಯಿಂದ ಇರಿ. ಈ ಸಮಯದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು 1 ಚಿಟಿಕೆಯಷ್ಟು ಅರಿಶಿನ ಪುಡಿ, 1 ಚಿಟಿಕೆಯಷ್ಟು ತೊಗರಿಬೇಳೆ ಅರಿಶಿನ ಪುಡಿ ಏಕಕಾಲದಲ್ಲೇ ತೆಗೆದುಕೊಂಡು ಉತ್ತರಾಭಿಮುಖವಾಗಿ ನಿಂತ ದೃಷ್ಟಿ ತೆಗೆದು ಅದನ್ನು ಪೂರ್ವಕ್ಕೆ ಹಾಕೋದ್ರಿಂದ ಒಂದಷ್ಟು ದೋಷಗಳು ದೂರ ಆಗುತ್ತೆ. ಇದರ ಜೊತೆಗೆ ಸಾಧ್ಯವಾದರೆ ಶ್ರೀಗಂಧ ಚಕ್ಕೆಯಿಂದ ಗಂಧನೋ ಅಥವಾ ಅರಿಶಿಣದ ಕೊಂಬಿಂದ ತೆಗೆದಿರ್ತಕ್ಕಂಥ ಗಂಧವನ್ನು ಇವತ್ತು ಎಲ್ಲಾದರೂ ಹತ್ತಿರದಲ್ಲಿರ್ತಕ್ಕಂಥ ಹಸಿರು ಗಿಡದ ಎಲೆಗಳ ಹತ್ತಿರ, ಅಂದರೆ ಯಾವುದೇ ಗಿಡ ಆಗಿರ್ಬೋದು, ಆ ಗಿಡದ ಹಸಿರು ಎಲೆಗಳಿಗೆ ಈ ಗಂಧವನ್ನು ಲೇಪನ ಮಾಡುವಂತಹ ಕಾಲ. ಇವತ್ತು ಬಂದೊದಗುವಂಥ ಯಾವುದೇ ಒಂದು ಸಮಸ್ಯೆಗಳಿಗಾದರೂ ನಿನ್ನ ಆಶೀರ್ವಾದ ನಮಗೆ ಬೇಕು ಅಂತ ಹೇಳಿ ನೀವು ವಿಶೇಷವಾದಂಥ ರೀತಿ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿದ್ರೆ ಹಸಿರು ಎಲೆ ಮೇಲೆ ಗಂಧವನ್ನು ಹಚ್ಚೋದ್ರಿಂದ ಆ ಕ್ಷಣಕ್ಕೆ ಬಂದೊದಗುವಂಥ ಅಥವಾ ಮುಂದಾಗುವಂಥ ಯಾವುದೇ ತೊಂದರೆ ತಾಪತ್ರೆ ಇದ್ದರೂ ಅಲ್ಲಿಂದಲೇ ದೂರ ಆಗುತ್ತೆ. ಒಂದಷ್ಟು ಅನುಕೂಲಗಳನ್ನು ಸಿದ್ಧಿಪಡಿಸ್ಕೊಳ್ಳೋಂಗಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು, ಹಣಕಾಸಿನ ಬಗ್ಗೆ ಒಂದಷ್ಟು, ಜೊತೆಗೆ ಕುಟುಂಬದಲ್ಲಿರ್ತಕ್ಕಂಥವ್ರ ಮಧ್ಯದಲ್ಲಿ ಒಂದು ಹಸನ್ಮುಖಿತನ, ನಗುಮುಖದಿಂದಿರಬೇಕಾದ್ದು ಇವತ್ತು ಕರ್ತವ್ಯ. ಯಾಕೆಂದರೆ ಇವತ್ತು ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಮಾಡ್ಕೊಳ್ತೀರಿ, ಯಾರೊಬ್ಬರ ಮೇಲೆ ನಿಷ್ಠೂರ ಮಾಡ್ತೀರಿ, ಅಥವಾ ಏನು ಆಗ್ತಾ ಇದೆ ಅನ್ನತಕ್ಕಂಥದ್ರ ಅರಿವಿಲ್ಲದಂಥ ರೀತಿಯಲ್ಲಿ ಇರ್ತೀರಿ. ಜೊತೆಗೆ ಇದೆಲ್ಲದರ ಮಧ್ಯದಲ್ಲಿ ಒಂದಷ್ಟು ಆರೋಗ್ಯ ಸಮಸ್ಯೆಗಳಾಗ್ಬೋದು, ಅಥವಾ ಮೊಣಕಾಲು ಅಥವಾ ಬೆನ್ನಿನ ಭಾಗ ಅಥವಾ ಕುತ್ತಿಗೆ ಭಾಗ ನೋವು ಬಂದು ಒದ್ದಾಡುವಂಥ ಪರಿಸ್ಥಿತಿ ಇರ್ಬೋದು. ಸಾಧ್ಯವಾದಷ್ಟು ಎಚ್ಚರಿಕೆಯ ನಡೀತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಇವತ್ತಿನ ಲೇವಾದೇವಿಗಳನ್ನು, ಇವತ್ತು ವ್ಯವಹಾರವನ್ನು ಏನೇ ಮಾಡಬೇಕಾದರೂ ಒಬ್ಬಂಟಿಗರಾಗಿ ಮಾಡ್ತಕ್ಕಂಥದ್ದು ಲಾಭ ಅಲ್ಲ. ಅದರಿಂದ ಸಮಸ್ಯೆ ತಂದುಕೊಳ್ತೀರಿ. ಸಾಧ್ಯವಾದಷ್ಟು ಇವತ್ತಿನ ದಿವಸ ಮತ್ತೊಬ್ಬರ ಸಹಾಯದಿಂದ ನೀವು ಏನಾದರೂ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಖಂಡಿತ ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವಂಥ ಪ್ರತಿಯೊಂದು ಕಾಯಕವೂ ಸಹಿತ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಕುಲದೇವರ ಪ್ರಾರ್ಥನೆ, ಗುರು ಹಿರಿಯರ ಆಶೀರ್ವಾದ, ಅದಕ್ಕಿಂತ ಮುಖ್ಯವಾಗಿ ಇವತ್ತಿನ ದಿವಸ ನೀವು ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ ಸ್ವಲ್ಪ ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ನಿಂತು ನಡೆಸೋದ್ರಿಂದ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಆಲೋಚನೆ ಮಾಡಬೇಕು, ಸರಿ ಯಾವುದು ತಪ್ಪು ಯಾವುದು ಅಂತ. ಸರಿ ತಪ್ಪುಗಳ ಸರಿಯಾದ ಆಲೋಚನೆಯಿಂದ ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು ಮಿಥುನ ರಾಶಿಯವರು. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ, ತೃಪ್ತಿಕರವಾದ ಬದುಕನ್ನು ಕಾಣ್ತೀರಿ. ಇವತ್ತು ಹಣಕಾಸಿನ ವಿಚಾರದಲ್ಲೂ ಲಾಭವನ್ನೇ ಗಳಿಸ್ತೀರಿ. ಭಗವತಿಯ ಕೃಪಾ ಕಟಾಕ್ಷದಿಂದ ಅಂದುಕೊಂಡಷ್ಟು ಲಾಭವನ್ನು ಗಳಿಸುವಂಥ ಅದೃಷ್ಟ ಇರತಕ್ಕಂತಹ ದಿನ. ಇವತ್ತು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಏನೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ನಿಮ್ಮ ಮಾತೃಶ್ರೀಯವರನ್ನು, ಅಂದರೆ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ, ಅಥವಾ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಹೊರಡಬೇಕಾದ್ರೆ 1 ಚಿಟಿಕೆಯಷ್ಟು ಹೆಸರು ಕಾಳನ್ನು ಉತ್ತರಾಭಿಮುಖವಾಗಿ ನಿಂತ ದೃಷ್ಟಿ ತೆಗೆದು ಅದನ್ನು ಈಶಾನ್ಯಕ್ಕೆ ಹಾಕಿ ನಂತರ ಆಚೆ ಹೊರಡುವಂಥ ಕಾಯಕವನ್ನು ಮಾಡಿ. ಸಾಧ್ಯವಾದರೆ ಮಧ್ಯಾಹ್ನ 12ರಿಂದ 2 ಗಂಟೆ ತನಕ, 12ರಿಂದ 2 ಗಂಟೆ ಒಳಗಾಗಿ ಒಂದಷ್ಟು ಶ್ವಾನಗಳಿಗೆ ಆಹಾರವನ್ನು ಉಣಬಡಿಸುವಂಥ ಕೆಲಸವನ್ನು ಮಾಡಿದರೂ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮೇಷರಾಶಿಯಿಂದ ಕರ್ಕಾಟಕ ರಾಶಿಯವರೆಗೆ ಅಂದರೆ ಮೊದಲ 4 ರಾಶಿಗಳಲ್ಲಿ ಇರುವಂತಹ ಈ ದಿನದ ಭವಿಷ್ಯ ಹೇಗಿದೆ ತಿಳಿಸ್ಕೊಟ್ಟಿದ್ದಾರೆ ಗುರುಶರು. ಮತ್ತೆ ರಾಶಿ ಫಲಗಳೆಲ್ಲ ಮುಂದುವರಿಸೋಣ ವೀಕ್ಷಕರೇ ಮುಂದಿನ ಭಾಗದಲ್ಲಿ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ. ಹಲೋ ಹಲೋ ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಮನು ಅಂತ, ಶಿವಮೊಗ್ಗದಿಂದ.
ಶಿವಮೊಗ್ಗದಿಂದ. ಓಕೆ, ಯಾರ ಬಗ್ಗೆ ಮಾತಾಡ್ತೀರಿ ಈಗ? ಗುರುಜಿ ಬೇಕು ಮೇಡಮ್. ಹಾ, ಮಾತಾಡಿ. ಹಲೋ ಹಲೋ, ನಮಸ್ತೆಪ್ಪ. ನಿಮ್ಮ ವಾಯ್ಸ್ ತುಂಬ ಬ್ರೇಕ್ ಆಗ್ತಾ ಇದೆ. ಚೆನ್ನಾಗಿದೆಯಾ ಗುರುಜಿ? ಚೆನ್ನಾಗಿದ್ದೀನಿ. ನಿಮ್ಮ ವಾಯ್ಸು ತುಂಬ ಬ್ರೇಕ್ ಆಗ್ತಾ ಇದೆ. ಸಿಗ್ನಲ್ ಸರಿಯಂತ ಸಿಗುವಂಥ ಸ್ಥಳದಲ್ಲಿ ನಿಂತು ಮಾತಾಡಿ. ಅದು ಗುರುಜಿ, ನಮ್ಮ ಕಣ್ಣಿನ ಬಗ್ಗೆ ಸ್ವಲ್ಪ ಮಾತಾಡ್ಬೇಕಿತ್ತು. ಆಕ್ಸಿಡೆಂಟ್ ಆಗಿ ಕಣ್ಣು ಕಾಣ್ತಿಲ್ಲ ಎರಡು. ಓಹೋ, ಆಕ್ಸಿಡೆಂಟಲ್ಲಿ 2 ಕಣ್ಣು ಹೋಗಿದೆಯಾ? ಗುರುಜಿ 3 ವರ್ಷ ಆಯ್ತು ಗುರುಜಿ. ಅಯ್ಯೋ ಭಗವಂತ, ಈಗ ಎಷ್ಟು ವರ್ಷ ತಮಗೆ? ನಮಗಿವಾಗ 25 ವರ್ಷ ಗುರುಜಿ. 25 ವರ್ಷ. ಆಕ್ಸಿಡೆಂಟ್ ಹೇಗಾಯಿತು? ಆಕ್ಸಿಡೆಂಟು ಬೈಕಲ್ಲಿ ಬಿದ್ದಿದ್ದು ಗುರುಜಿ, ಅಷ್ಟೇ. ಬಿದ್ದಿದ್ದೇ ಒಂದು ಕಾರಣ ಆಗೋಯ್ತು. ಬೈಕಲ್ಲಿ ಬಿದ್ದಿದ್ದೇ ಕಾರಣ ಆಯಿತು. ಅಲ್ಲಿಂದ ಆಚೆ 2 ಕಣ್ಣು ಕಳ್ಕೊಂಡಂಗಾಗಿದೆ. ಈಗ ಸಂಪೂರ್ಣವಾಗಿ ಕಣ್ಣು ಕಾಣಿಸೋದೇ ಇಲ್ವಾ ಅಥವಾ ಒಂದು ಸ್ವಲ್ಪ ಮಂಜಾಗಿದೆಯಾ? ಗುರುಜಿ ಆಕೃತಿ ಏನಿಲ್ಲ, ಹಾಂ, ಅಂದ್ರೆ ಕೆಂಪುಗೆ ಬೆಳ್ಳಗಿದೆ. ಮತ್ತೆ ದೇವರಿಗೆ ಅಲ್ಲಿ ಇಲ್ಲಿ ಹಾಸ್ಪಿಟ್ಲ್ ಎಲ್ಲ ತೋರಿಸಿದ್ವಿ ಗುರುಜಿ. ಹಾಸ್ಪಿಟ್ಲಾಗಿ ಬರಲ್ಲ ಅಂತಾರೆ, ದೇವಸ್ಥಾನ ಕೇಳದೆ ಬರುತ್ತೆ ಅಂತಾರೆ ಗುರುಜಿ. ಏನಾಗಿದೆ ಅಂತಾನೆ ಗೊತ್ತಾಗ್ತಿಲ್ಲ ಗುರುಜಿ. ಸಿಕ್ಕಾಪಟ್ಟೆ ಕಷ್ಟ. ಅಲ್ಲಪ್ಪ, ಈಗ ನಿನಗೆ ಹೊರ ಪ್ರಪಂಚ ಏನು ಅಂತ ಕಾಣ್ತಾನೆ ಇಲ್ವಾ? ಗುರುಜಿ ಏನು ಕಾಣ್ತಿಲ್ಲ ಗುರುಜಿ. ಆದರೆ ನೀನು 25 ವರ್ಷದಲ್ಲಿ 24 ವರ್ಷನೂ ಚೆನ್ನಾಗಿ ನೋಡಿದ್ಯಾ, ಎಲ್ಲ ಪ್ರಪಂಚ ನೋಡಿದ್ಯಾ? ಹ್ಞೂ ಗುರುಜಿ, 22 ವರ್ಷದ ತನಕ ಚೆನ್ನಾಗಿದೆ ಗುರುಜಿ. ಈಗ ಒಂದು ರೀಸೆಂಟ್ 3 ವರ್ಷ ಆಯ್ತು. ಓಹೋ, 3 ವರ್ಷ ಆಗ್ಬಿಟ್ಟಿದೆ ಆಲ್ರೆಡಿ. 2020 ಗುರುಜಿ. ಅಲ್ಲಿಗೆ ನಿನಗೆ 22 ವರ್ಷದಲ್ಲಿ ಆಕ್ಸಿಡೆಂಟ್ ಆಗಿದ್ದು? ಹ್ಞೂ ಗುರುಜಿ, 22 ವರ್ಷದಲ್ಲಿ ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟ್ ಅಂದರೆ ಕಣ್ಣಿಗೆ ಏನಾರು ಬಲವಾಗಿ ಪೆಟ್ಟು ಬಿತ್ತಾ? ಇಲ್ಲ ಗುರುಜಿ, ಅದು ಕಿವಿಯಲ್ಲಿ ಮೂಗಲ್ಲಿ ಬ್ಲಡ್ ಬಂದಿರೋದಷ್ಟೇ. ಅಡ್ಮಿಟ್ ಮಾಡಿದ್ರು ಮಂಗಳೂರಲ್ಲಿ. ಹಾಂ, ಅದಷ್ಟೇ ಬ್ಲಡ್ ಹೋಗಿರೋದೇ ಒಂದು ಇದಷ್ಟೇ ಗುರುಜಿ. ಅದಕ್ಕೆ ಒಂದು ಸಣ್ಣ ಹೊಲಿಗೆ ಹಾಕಿಲ್ಲ, ಏನಿಲ್ಲ. ತಲೆ ಏನು ಇದು ಮಾಡಿಲ್ಲ. ದೃಷ್ಟಿ ಇಲ್ಲ ಗುರುಜಿ, ಕಣ್ಣುಗುಡ್ಡೆ ಎಲ್ಲ ಚೆನ್ನಾಗಿರೋ. ಏನಾಗಿತ್ತು ಅಂತಾನೆ ಗೊತ್ತಿಲ್ಲ ಗುರುಜಿ. ಯಾರನ್ನ ಸರಿಯಾದಂತಹ ವೈದ್ಯರ ಹತ್ರ ಒಂದ್ಸತಿ ತೋರಿಸೋದು ಕರೆಕ್ಟ್ ಅನ್ಸತ್ತಪ್ಪ. ಎಲ್ಲ ಹಾಸ್ಪಿಟ್ಲು ತಿರುಗುದು, ಬೆಂಗಳೂರು ಮಂಗಳೂರು ಎಲ್ಲ ತೋರಿಸಿದ್ವಿ ಗುರುಜಿ. ತೋರಿಸಿದ್ದೀರಿ? ಮುಂದೆ ಹೆಂಗಂತಾನೆ ಗೊತ್ತಾಗ್ತಿಲ್ಲ ಗುರುಜಿ. ಚೆನ್ನಾಗಿ ಆಗ್ತೀನ ಗುರುಜಿ. ನಿನ್ನ ಸ್ವರತರಂಗ ಪ್ರಕಾರ ನನಗೂ ಅದೇ ಸಮಸ್ಯೆ ಆಗ್ತಾಯಿದೆ. ನನಗೊಂದ್ಸಲೂ ಒಂಥರ ಬಾಧೆ ಅನ್ನಿಸ್ತಾ ಇದೆ ಇದು. ನೀನು ಒಂದು ಕೆಲಸ ಮಾಡು, ಯಾವುದಕ್ಕೂ ನಿಂದೊಂದು ಫೋಟೋ ಕಳಿಸ್ಕೊಡು ನನಗೆ ಅರ್ಜೆಂಟಾಗಿ. ನಿಂದೊಂದು ಕಣ್ಣರೇಖೆ ಫೋಟೋ ಕಳಿಸು. ಅದರ ಮೇಲೆ ಕಣ್ಣಿನ ಸಮಸ್ಯೆ ಅಂತಲೇ ಬರೀ. ಅದನ್ನು ಆದಷ್ಟು ಬೇಗ ಫೋಟೋ ತೊಗೊಳ್ತೀನಿ ನಾನು. ನೋಡೋಣ ಅದಕ್ಕೇನು ಮಾಡ್ಬೋದು, ಏನು ಪರ್ಯಾಯ, ಏನು ಮಾಡಿದ್ರೆ ಸರಿ ಬರುತ್ತೆ. ಒಂದೊಂದು ಕಡೆಯಿಂದ ಏನು ಸಾಧ್ಯವೋ ಅದು ನಾನು ಮಾಡಿಕೊಡ್ತೀನಪ್ಪ. ಕಳಿಸು ಮಗು. ಗುರುಜಿಗ ಸಿಂಹರಾಶಿಯಿಂದ. ಖಂಡಿತಮ್ಮ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ, ಜೊತೆಗೆ ಶುಕ್ರನ ಅನುಗ್ರಹ ಇರೋದ್ರಿಂದ ತಾವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆ ಸ್ಥಾನಮಾನವನ್ನು, ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಒಳ್ಳೆಯ ಯಶಸ್ಸನ್ನು ಸಿದ್ಧಪಡಿಸ್ಕೊಳ್ಳುವಂತಹ ಅದೃಷ್ಟ ಇರತಕ್ಕಂಥ ದಿನ. ಶುಭ ಶುಕ್ರವಾರ, ಅಮಾವಾಸ್ಯೆ ಆದರೂ ದೇವಿಯ ಉಪಾಸನೆ, ನಂಬಿರ್ತಕ್ಕಂಥ ದೈವದ ಆರಾಧನೆ, ಜೊತೆಗೆ ಯಾವ ಕಾಯಕವನ್ನು ಮಾಡಬೇಕು ಅಂತ ಮುಂದಾಗಿದ್ದೀರೋ ಆ ಕಾಯಕದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನೇ ಕಾಣ್ತೀರಿ. ಇವತ್ತು ನಾವು ಅಂದ್ಕೊಂಡಷ್ಟು ಫಲಗಳನ್ನು ಸಿದ್ಧಪಡಿಸ್ಕೊಳ್ಳುವಂತಹ ಯೋಗ ಫಲ ಇರತಕ್ಕಂಥ ದಿನ. ಆದರೆ ಸರಿಸುಮಾರು ಮಧ್ಯಾಹ್ನ 1 ಗಂಟೆ 15 ನಿಮಿಷದಿಂದ 3:20ರವರೆಗೂ, 1 ಗಂಟೆ 15 ನಿಮಿಷದಿಂದ 3 ಗಂಟೆ 20 ನಿಮಿಷದವರೆಗೂ ಸ್ವಲ್ಪ ಎಚ್ಚರಿಕೆ ನಡೆಯಬೇಕು. ಈ ಸಮಯದಲ್ಲಿ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಎಲ್ಲವನ್ನು ಸಹಿತ ಲಾಭವಾಗಿ ಸಿದ್ಧಪಡಿಸ್ಕೊಳ್ಳೋಕ್ಕಾಗಲ್ಲ. ಇಲ್ಲಿ ಸ್ವಲ್ಪ ತೊಂದರೆಗಳಾಗಬಹುದು. ಆದರೂ ಇವತ್ತು ಶುಭ ಸಂಧ್ಯಾಕಾಲ, ಸಾಯಂ ಸಂಧ್ಯಾ ಅಂದರೆ ಗೋಧೂಳಿ ಲಗ್ನದಲ್ಲಿ ಗೋಮಾತೆಯನ್ನು ಪ್ರಾರ್ಥನೆ ಮಾಡ್ತಾ ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಅಥವಾ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ನಿಷ್ಠೆಯಿಂದ, ನಂಬಿಕೆಯಿಂದ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅದೇ ಅರ್ಥಪೂರ್ಣವಾದಂಥ ಬದುಕನ್ನು ಕಾಣ್ತೀರಿ ಇವತ್ತಿನ ದಿವಸ ಸಿಂಹರಾಶಿಯವರು. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಬೆಳಗ್ಗೆ ವಾಸ್ತುಗೃಹದಿಂದ ಹೊರಡುವಾಗ ಅಥವಾ ನಿಮ್ಮ ಕಾಯಕದ ಪ್ರಾರಂಭ ಕ್ಷಣದಲ್ಲಿ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ದೇವಿ ಆರಾಧನೆ ಮಾಡಿ ತದನಂತರ ಹೊರಡೋದ್ರಿಂದ ಸಾಕಷ್ಟು ಲಾಭವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದರು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ, ಮನಸ್ಸು ನೆಮ್ಮದಿ ಇಲ್ಲದೆ ಇರತಕ್ಕಂಥದ್ದು, ಚಂಚಲತೆ ಒಳಗಾಗ್ತಕ್ಕಂಥದ್ದು, ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಬೇಕು ಎಂಬತಕ್ಕಂಥ ಹಂಬಲದಲ್ಲಿದ್ದರೂ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಏನಾದರೂ ಒಂದು ಅಸಮಾಧಾನ ಉಂಟಾಗ್ತಕ್ಕಂಥ ಪರಿಸ್ಥಿತಿ. ಪ್ರತಿ ಕಾಲಕ್ಕೂ ಸಹಿತ ಯಾರಾದರೂ ಒಬ್ಬರು ಶತ್ರುಗಳು ಎದುರಾಗ್ತಕ್ಕಂಥದ್ದು ಅಥವಾ ನೀವು ಮಾಡುವಂತಹ ಕೆಲಸ ನಿಮ್ಮ ಮನಸ್ಸು ಸಮಾಧಾನ ಇಲ್ಲದಂಥ ರೀತಿ ಆಗುವಂತಹದ್ದು, ಒಂದಷ್ಟು ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಣುವಂತಹದ್ದು, ಜೊತೆಗೆ ಇಟ್ಟು ವಸ್ತು ಕಾಣೆಯಾಗುವಂಥದ್ದು, ಅದರ ಹುಡುಕಾಟದಲ್ಲಿ ಸಮಯವನ್ನು ಕಳೆಯುವಂತಹದ್ದು, ಹೀಗೆ ಒಂದಲ್ಲ ಒಂಥರ ವ್ಯತ್ಯಾಸಗಳಾಗುವಂಥ ಪರಿಸ್ಥಿತಿ ಇವತ್ತು ಸರಿಸುಮಾರು ಮಧ್ಯಾಹ್ನ 3ರವರೆಗೂ. 3ರ ನಂತರ ಸಾಕಷ್ಟು ಅಭಿವೃದ್ಧಿ ಇದೆ.
ಆದರೆ ಏನೇ ಮಾಡಬೇಕಾದರೂ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಗುರುಗಳ ಆಶೀರ್ವಾದ ಪಡೆಯೋದ್ರಿಂದ ಒಂದಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು ಕನ್ಯಾ ರಾಶಿಯವರು. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ದೇವಿಯ ಸಾನ್ನಿಧ್ಯದಲ್ಲಿ ಹಸಿರು ವಸ್ತ್ರ, ಒಂದಷ್ಟು ಹೆಸರು ಕಾಳು ಇಂಥದ್ದನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಅಥವಾ ರಾಹುಕಾಲದಲ್ಲಿ ದೇವಿಯ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಬರ್ತಕ್ಕಂಥ ಸಮಸ್ಯೆಗಳನ್ನು ಗಂಡಾಂತರಗಳನ್ನು ದೂರ ಮಾಡ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಆದರೆ ಶನಿ ಇರ್ತಕ್ಕಂಥ ಆಸ್ಥಾನ, ಕೇತು ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಲ್ಲದ್ರಿಂದ ಇವತ್ತು ಸರಿಸುಮಾರು ಬೆಳಿಗ್ಗೆ 11 ಗಂಟೆ 15 ನಿಮಿಷದಿಂದ 2 ಗಂಟೆ 20 ನಿಮಿಷದವರೆಗೂ ಯಾವುದೇ ಕಾಯಕವನ್ನು ಮಾಡಿದ್ರೂ ಅಷ್ಟು ಅರ್ಥಪೂರ್ಣವಾಗಿರ್ತಕ್ಕಂಥದ್ದಲ್ಲ. ಸಮಸ್ಯೆ ಎಂಬತಕ್ಕಂಥದ್ದು ಆಗಿಂದಾಗಲೇ ಕಾಣತಕ್ಕಂಥದ್ದು, ಅದಕ್ಕೆ ಪರಿಹಾರ ಕಾಣದಿರತಕ್ಕಂಥ ಪರಿಸ್ಥಿತಿ ಇರಬಹುದು. ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರನೇ 1 ಚಿಟಿಗೆಯಷ್ಟು ಗೋಧಿ, 1 ಚಿಟಿಗೆಯಷ್ಟು ಅಕ್ಕಿ, ಗೋಧಿ ಮತ್ತು ಅಕ್ಕಿ ಅಂದರೆ ಸೂರ್ಯ ಮತ್ತು ಚಂದ್ರ ಎರಡೂ ಧಾನ್ಯಗಳನ್ನು ಏಕಕಾಲದಲ್ಲಿ ತೆಗೆದುಕೊಂಡು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕುವಂಥದ್ದು ಬಹಳ ಉತ್ತಮ. ಇದರ ಜೊತೆಗೆ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಅಪ್ಪಟ ಶ್ರೀಗಂಧ ಅಥವಾ ಸುಗಂಧ ದ್ರವ್ಯ, ಶ್ರೀಗಂಧ ಅಥವಾ ಸುವಾಸನಾಭರಿತವಾಗಿರತಕ್ಕಂತಹ ಸುಗಂಧ ದ್ರವ್ಯವನ್ನು ತೆಗೆದುಕೊಂಡು ಪೂರ್ವಾಭಿಮುಖವಾಗಿ ನಿಂತು ಮನೆ ದೇವರನ್ನ ಪ್ರಾರ್ಥನೆ ಮಾಡ್ತಾ ಹಸಿರು ಎಲೆಗಳ ಮೇಲೆ ಹಾಕೋದ್ರಿಂದ, ಇದನ್ನು ಸ್ವಲ್ಪ ಹಣೆಗೆ ಹಚ್ಕೊಳ್ಳೋದ್ರಿಂದ, ಗೋಧಿಯನ್ನು ನೀವು ದೃಷ್ಟಿ ತೆಗೆದು ಆಚೆ ಕಡೆ ಹಾಕೋದ್ರಿಂದ ಒಂದಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕೆಲಸ ಕಾರ್ಯಗಳು ಮಾಡಬೇಕಾದರೂ ಗುರು ಹಿರಿಯರು ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರು, ನಿಮ್ಮ ಆತ್ಮೀಯರು ಅಥವಾ ನಿಮ್ಮ ಕುಲಬಾಂಧವರು ಇಂತಹವರ ಮಧ್ಯದಲ್ಲಿ ಒಮ್ಮೆ ಚರ್ಚಿಸಿ ತದನಂತರ ಒಂದು ನಿರ್ಣಯಕ್ಕೆ ಬರ್ತಕ್ಕಂಥದ್ದು ಬಹಳ ಉತ್ತಮ. ಇದರಿಂದ ಒಂದಿಷ್ಟು ಅನುಕೂಲವನ್ನು ತುಲಾರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಈ ದಿನ ತಾವು ಮಾಡುವಂಥ ಪ್ರತಿಯೊಂದು ಕಾಯಕದಲ್ಲೂ ಹೆಚ್ಚಿನ ಯಶಸ್ಸಿದೆ. ಅಂದುಕೊಂಡದಕ್ಕಿಂತ ಹೆಚ್ಚಿನಾಗಿ ಲಾಭವನ್ನು ಗಳಿಸ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ತೃಪ್ತಿಕರವಾದಂತಹ ಬದುಕನ್ನು ಕಾಣುವಂತಹ ಯೋಗ ಫಲ ಇರತಕ್ಕಂಥ ಈ ಶುಭ ದಿನ. ಆದರೆ ಏನೇ ಮಾಡಬೇಕಾದರೂ ಮನಸ್ಸಲ್ಲಿರ್ತಕ್ಕಂತಹ ನೋವನ್ನು ದೂರ ಮಾಡಿಕೊಂಡು ಒಂದಿಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಲಕ್ಷ್ಮೀ ನರಸಿಂಹ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಮಾಡಿ ರಾಹುಕಾಲದಲ್ಲಿ ದೇವಿಯ ಸಾನ್ನಿಧ್ಯದಲ್ಲಿ ಕಬ್ಬಿನ ಹಾಲು, ಬೆಲ್ಲ ಅಥವಾ ಒಂದಿಷ್ಟು ಸಕ್ಕರೆ ಇಂತಹದ್ದನ್ನು ಕೊಟ್ಟು ಪ್ರಾರ್ಥನೆ ಮಾಡಿ. ಮನೆಯಿಂದ ಆಚೆ ಹೊರಡುವಾಗ 1-2 ಚಿಟಿಗೆಯಷ್ಟು ಬೆಲ್ಲದ ಪುಡಿ ಅಥವಾ ಸಕ್ಕರೆಯನ್ನು ಎಲ್ಲಿ ಇರುವೆಗಳು ಕಾಣುತ್ತೋ ಆ ಇರುವೆ ಇರತಕ್ಕಂಥ ಸಾನ್ನಿಧ್ಯಕ್ಕೆ ಹಾಕಿ ಒಂದು ಪ್ರಾರ್ಥನೆ ಮಾಡಿ ವಯಸ್ಸಾಗಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ತದನಂತರ ಆಚೆ ಹೊರಡೋದ್ರಿಂದ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಒಂದಿಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ನಿಮ್ಮ ಕುಲದೇವರ ಪ್ರಾರ್ಥನೆ, ಶುಭ ಸಂಧ್ಯಾಕಾಲ, ಸಾಯಂ ಸಂಧ್ಯಾ ವಯಸ್ಸಾದಂಥ ಹಿರಿಯರಾಗಲಿ ಸಣ್ಣ ಪುಟ್ಟ ಮಕ್ಕಳಾಗಲಿ ಒಂದಷ್ಟು ಸಿಹಿ ತಿಂಡಿಯನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಈ ಶುಭ ದಿನ ತಮಗೆ ಸಾಧ್ಯವಾದಷ್ಟು ಅನುಕೂಲಗಳನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ಧನುರಾಶಿಯಿಂದ ಖಂಡಿತಮ್ಮ. ಇನ್ನು ಧನುರಾಶಿ. ಧನುರ್ಲಗ್ನ, ಲಗ್ನಾಧಿಪತಿ, ರಾಶ್ಯಾಧಿಪತಿ ಎಲ್ಲವೂ ಸಹಿತ ಬಹಳ ವಿಶೇಷವಾಗಿದೆ. ಆದರೆ ಧನುರ್ಮಾಸ, ಅಮಾವಾಸ್ಯೆ, ಶುಕ್ರವಾರ ಬಹಳ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ. ತಾವು ಅಂದುಕೊಂಡಷ್ಟು ಮಟ್ಟಿಗೆ ಕೆಲಸ ಕಾರ್ಯಗಳನ್ನು ಲಾಭವಾಗಿ ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಆಸೆ ನಿಮ್ಮದು. ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ಯಾವುದೇ ತರಹ ತೊಂದರೆ ತಾಪತ್ರೆಗಳೆಲ್ಲವನ್ನು ದೂರ ಮಾಡಿಕೊಂಡು ಏನಾದರೂ ಒಂದಿಷ್ಟು ಕಾರ್ಯಸಿದ್ಧಿ ಮಾಡ್ಕೋಬೇಕು ಎಂಬತಕ್ಕಂಥ ಆಸೆಯಲ್ಲಿ ತಾವಿದ್ದೀರಿ. ಆದರೆ ಇವತ್ತು ಸರಿಸುಮಾರು ಮಧ್ಯಾಹ್ನ 1 ಗಂಟೆ 15 ನಿಮಿಷದಿಂದ 3:20 ಮಾತ್ರ ಒಂದಷ್ಟು ಸಮಸ್ಯೆಗಳ ಸೆರಮಾಲೆ ಎಂಬತಕ್ಕಂಥದ್ದು ನಿಮ್ಮ ರಾಶಿಯಲ್ಲಿ ಕಂಡುಬರುತ್ತೆ. ಸಾಧ್ಯವಾದಷ್ಟು ಈ ಸಮಯದಲ್ಲಿ ತಾವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಜೋಪಾನ, ಎಚ್ಚರ ಇರಲಿ. ಹಾಗೆ ಇವತ್ತು ಯಾರನ್ನು ನಂಬಬೇಕಾದರೂ ಒಂದಿಷ್ಟು ಆಲೋಚನೆ ಮಾಡಿ. ನಂಬಿರ್ತಕ್ಕಂತಹ ವ್ಯಕ್ತಿಗಳು ಎಲ್ಲಿವರೆಗೂ ನನ್ನ ಜೊತೆಯಲ್ಲಿದ್ದಾರೆ ಅಥವಾ ಅವರಿಂದ ನನಗೆ ಏನು ತೊಂದರೆ ಆಗ್ಬೋದು, ಎಲ್ಲರೂ ಹಸನ್ಮುಖಿಯಾಗಿ ನಗನಗ್ತಾ ಮಾತಾಡ್ತಕ್ಕಂಥವ್ರು ಆಗ್ತಾರೆ. ನಿಮ್ಮ ಪಾಕೆಟಲ್ಲಿ ಇರೋ ತನಕ ಮಾತ್ರ ನಿಮ್ಮ ಹಿಂದೆ ಮುಂದೆ ಜನ ಸುತ್ತುವಂಥವ್ರು ಆಗ್ತಾರೆ. ಇವತ್ತಿನ ದಿವಸ ಬಹಳ ಎಚ್ಚರಿಕೆ ಬೇಕು. ಕುಟುಂಬದಲ್ಲಿರ್ತಕ್ಕಂತಹ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಕುಟುಂಬಸ್ಥರು, ಹಾಗೆ ಹೊರಗಿರ್ತಕ್ಕಂತಹ ನಿಮ್ಮ ಆತ್ಮೀಯರು, ಸ್ನೇಹಿತರು ಯಾರೊಬ್ಬರಾದರೂ ಇವತ್ತಿನ ದಿವಸ ಧನುಲಗ್ನದಲ್ಲಿರ್ತಕ್ಕಂಥವರು ಹಾಕುವ ಪ್ರತಿ ಹೆಜ್ಜೆ ಭಾಳ ಜೋಪಾನವಾಗಿರಬೇಕು. ಎಚ್ಚರಿಕೆಯ ನಡೆ ಇವತ್ತು ಎಷ್ಟಿದ್ರೂ ಕಡಿಮೆ ಅಂತ ಅನಿಸುತ್ತೆ. ಅಷ್ಟೇ ಅಲ್ಲದೆ ಕೆಲವು ಕಾಗದ ಪತ್ರಗಳಿಗೆ ಸಹಿ ಹಾಕಬೇಕಾದರೂ ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆ 15 ನಿಮಿಷದವರೆಗೂ ಬಹಳ ಒಳ್ಳೆಯ ಕಾಲ ಇದೆ. ಈ ಸಮಯದಲ್ಲಿ ನೀವು ಕೈಗೊಳ್ಳಬೇಕು. ಬಿಟ್ಟರೆ ಮುಂಚಿತವಾಗಿ ಮಾಡಿದ್ದೇ ಆದರೆ ಅಥವಾ ಮುಂಚಿತವಾಗಿ ಯಾವುದಾದ್ರೂ ಒಂದು ಕ್ರಮವನ್ನು ತೆಗೆದುಕೊಂಡಿದ್ದೇ ಆದರೂ ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ ಇವತ್ತು ಧನುರಾಶಿಯವರಿಗೆ. ಧನುಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಸಾಧ್ಯವಾದಷ್ಟು ನಿಮ್ಮ ಕುಲದೇವರ ಪ್ರಾರ್ಥನೆ ಮಾಡ್ತಾ ಬೇವಿನ ವೃಕ್ಷದ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಬರ್ತಕ್ಕಂಥ ಸಂಕಷ್ಟಗಳು, ಕಷ್ಟಗಳನ್ನು ದೂರ ಮಾಡಿಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ.
ಗುರುವಿನ ಅನುಗ್ರಹನೂ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ನಿಮ್ಮದಾಗುತ್ತೆ. ಇವತ್ತು ತಾವೇನು ಅಂದುಕೊಂಡಿದ್ದೀರಿ ಅದನ್ನು ಕಾರ್ಯಸಿದ್ಧಿ ಮಾಡ್ಕೋಬೇಕಾದ್ರೆ, ತೃಪ್ತಿಕರವಾದಂತಹ ಬದುಕನ್ನು ಕಾಣಬೇಕಾದ್ರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಲದೇವರ ಅನುಗ್ರಹ. ಜೊತೆಗೆ ಇವತ್ತು ಅಶ್ವತ್ಥ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಲ್ಲದರಿಂದ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಎದುರಾಗುತ್ತೆ. ಅದಕ್ಕಾಗಿ ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯತಿ ನಮಃ. ವೃಕ್ಷರಾಜನ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ ಗಣಪತಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಬನ್ನಿ ವೃಕ್ಷದ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ, ಅಷ್ಟೇ ಅಲ್ಲದಿರ ಎಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇರುತ್ತೋ ಆ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ಸ್ವಾಮಿಯನ್ನು ದರ್ಶನ ಮಾಡಿ ಅಲ್ಲಿ ಕೊಡ್ತಕ್ಕಂಥ ಆ ಕೇಸರಿ ಪ್ರಸಾದವನ್ನು ಹಣೆಗೆ ತಿಲಕ ರೂಪದಲ್ಲಿ ನೀವು ಹಚ್ಚೋದ್ರಿಂದ ಒಂದಿಷ್ಟು ಶಾಂತಿ ಸಮಾಧಾನವನ್ನು, ಬರ್ತಕ್ಕಂತಹ ವ್ಯಾಜ್ಯಗಳು ಕದನವನ್ನು ಎಲ್ಲವೂ ದೂರ ಮಾಡಿಕೊಂಡು ಶಾಂತಿ ಸಮಾಧಾನವಾಗಿ ತಾವಿರಬಹುದು. ಇವತ್ತು ನೀವು ಮಾಡುವ ಕಾಯಕ ಹೆಚ್ಚಿನ ಯಶಸ್ಸಾಗಬೇಕಾದ್ರೆ ಮನೋಜವಂ ಮಾರುತದೊಲ್ಲೆ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರದ ಮುಖ್ಯಂ ಶ್ರೀರಾಮದೂತಂ ಶಿರಸಾರಮಾಮಿ. ಹೀಗೆ ಪ್ರಸನ್ನಾಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಇದೆ. ಕೆಲಸ ಕಾರ್ಯಗಳ ಕಡೆ ಒಂದಷ್ಟು ಹೆಚ್ಚಿನ ಫಲ ಇದೆ. ಇವತ್ತು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭವನ್ನು ಗಳಿಸ್ತೀರಿ. ಸಣ್ಣ ಸಣ್ಣ ವಿಚಾರವನ್ನು ಸಹಿತ ರೌದ್ರ ಮಾಡಿಕೊಳ್ಳುವಂಥದ್ದು ಯಾವುದೋ ಒಂದು ಸಮಸ್ಯೆ ಎದುರಾಗಬಹುದು. ಸಮಸ್ಯೆ ಎಂಬತಕ್ಕಂಥದ್ದನ್ನು ದೂರ ಮಾಡಿಕೊಂಡು ಶಾಂತಿ ಸಮಾಧಾನವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸರಿಸುಮಾರು 10 ಗಂಟೆ 20 ನಿಮಿಷದಿಂದ 12:45 ಒಳಗಾಗಿ ಸಾಧ್ಯವಾದರೆ ಪಶು ಪಕ್ಷಿ ಪ್ರಾಣಿಗಳಿಗಾಗಲಿ, ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗಾಗಲಿ ಅಥವಾ ತುಂಬ ಬಡತನದ ರೇಖೆಯಲ್ಲಿರ್ತಕ್ಕಂಥವ್ರಿಗಾಗಲಿ ಯಾರೊಬ್ಬರಿಗಾದರೂ ನಿಮ್ಮ ಸಹಾಯಸ್ತವನ್ನು ನೀಡೋದ್ರಿಂದ ತಾವು ಮಾಡುವ ಕೆಲಸದಲ್ಲಿ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಹೀಗೆ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಒಂದಿಷ್ಟು ವಿಶೇಷವಾಗಿ ಅರ್ಚನೆ ಆಗಿರ್ತಕ್ಕಂಥ ಅರ್ಚನಾ ಕುಂಕುಮ ಪ್ರಸಾದವನ್ನು ಹಣೆಗೆ ತಿಲಕದ ರೂಪದಲ್ಲಿ ಹಚ್ಚೋದ್ರಿಂದ ಒಂದಿಷ್ಟು ಲಾಭವನ್ನು ಗಳಿಸ್ತೀರಿ. ಅಷ್ಟೇ ಅಲ್ಲದಿರ ಮನೆಯಿಂದ ಆಚೆ ಹೊರಡುವಾಗ ಅಥವಾ ಶುಭ ಸಂಧ್ಯಾಕಾಲ ಮನೆಗೆ ಬರುವಾಗ ಒಂದು ಕಂದು ಬಣ್ಣದ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡಿ ಗೋವಿಗೆ ಸ್ವಲ್ಪ ಗೋಗ್ರಾಸ ಕೊಡೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಕುಂಭರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ತೀರಿ. ಹಣಕಾಸಿನ ಬಗ್ಗೆ ಲಾಭ ಗಳಿಸ್ತೀರಿ. ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಲಾಭವನ್ನು ಗಳಿಸ್ತೀರಿ. ಹಳೆಯ ಬಾಲ್ಯ ಸ್ನೇಹಿತರನ್ನು ಪುನಃ ಇವತ್ತು ನೀವು ಮಾತಾಡುವಂಥದ್ದಾಗುತ್ತೆ. ಏನಾದರೂ ಒಂದಿಷ್ಟು ಹೇಳಬೇಕಂದ್ರೆ ಪಾಸಿಟಿವ್ ಆಗಿ, ಅಂದರೆ ತಾವು ಅಂದುಕೊಂಡಷ್ಟು ಲಾಭಗಳನ್ನು ಗಳಿಸುವಂತಹದ್ದಾಗತ್ತೆ. ಭೂಮಿಗೆ ಸಂಬಂಧಪಟ್ಟ ವಿಚಾರ ಇಲ್ಲಿವರೆಗೂ ಯಾವುದೇ ತಕರಾರಿದ್ದರೂ ಇವತ್ತಿನ ದಿವಸ ಅದಕ್ಕೊಂದು ಮುಕ್ತಿ ಆಗುವಂಥದ್ದು. ಜೊತೆಗೆ ತಾವು ಅಂದುಕೊಂಡಷ್ಟು ಹೆಚ್ಚು ಲಾಭವನ್ನು ಗಳಿಸುವಂತಹದ್ದು. ದೂರಭಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡತಕ್ಕಂಥದ್ದು, ವಿದೇಶಿ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡತಕ್ಕಂಥದ್ದು, ತಾವು ಧರಿಸುವಂಥ ವಸ್ತ್ರ ಮತ್ತಷ್ಟು ಅಲಂಕಾರಿತವಾಗಿರ್ತಕ್ಕಂಥದ್ದು, ನಿಮ್ಮ ಮುಖದ ಸೌಂದರ್ಯ ಅಥವಾ ತಾವು ಮಾಡುವ ಕೆಲಸ, ನಿಮ್ಮ ಜೊತೆ ಇರತಕ್ಕಂಥ ಸ್ನೇಹಿತರು ಎಲ್ಲರಿಂದಲೂ ಸಹಿತ ಸಂತೋಷದಿಂದ ಸಂಭ್ರಮದಿಂದ ಇರ್ತಕ್ಕಂತಹ ಕ್ಷಣ. ಏನೇ ಆದರೂ ಅದೃಷ್ಟ ಭಗವಂತ ಕೊಡಬೇಕು, ನಾವು ತೆಗೆದುಕೊಳ್ಬೇಕು. ಭಗವಂತ ಕೊಡ್ತಕ್ಕಂಥದ್ದು ಕೊನೆವರೆಗೂ, ಮಾನವ ಕೊಡ್ತಕ್ಕಂಥದ್ದು ಮನೆವರೆಗೂ. ಇದರ ಚಿಂತನೆಯನ್ನು ಸಮಂಜಸವಾಗಿ ಮಾಡಿ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳು, ದ್ವಾದಶ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿದ್ದಾತ ಖುಷಿಯಿಂದ. ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿ ಮಾ. ನನ್ನ ಹೆಸರು ರೂಪಾ ಅಂತ ಹೇಳಿ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ನಾನು ಶಿವಮೊಗ್ಗ ಡಿಸ್ಟಿಕ್ ಸಾಗರ ಮೇಡಮ್. ಓಕೆ, ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನಾವು ನಮ್ಮ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ನಾವು ಮಾತಾಡಿ ಮಾ. ಹಲೋ, ನಮಸ್ತೆ ಗುರೂಜಿ. ನಮಸ್ತೆ ತಾಯಿ, ಹೇಳಮ್ಮ. ನಮಸ್ತೆ. ನಿಮ್ಮ ಹತ್ರ ತುಂಬಾ ದಿವಸದಿಂದ ಮಾತಾಡ್ಬೇಕು ಅಂತಿದ್ದೆ, ಹೇಳ್ತಾಯಿ. ಹಾಗಾಗಿ ಲೆಟ್ರ್ ಹಾಕಿದ್ದೆ ಗುರೂಜಿ. ನಂದು ಒಂದು ಪಾನಿಪುರಿ ಅಂಗಡಿ ಇದೆ ಗುರೂಜಿ. ನನಗೆ ಅದರಲ್ಲಿ ವ್ಯಾಪಾರ ಏನೂ ಇಲ್ಲ. ಅಂದ್ರೆ ನನಗೆ ಗಂಡ ಇಲ್ಲ. ಗಂಡ ತೀರ್ಕೊಂಡು 8 ವರ್ಷ ಆಯ್ತು. ನನಗೆ 2 ಜನ ಮಕ್ಳಿದ್ದಾರೆ, ಒಂದು ಹುಡುಗ ಒಂದು ಹುಡುಗಿ. ಹುಡುಗ 6ನೇ ಕ್ಲಾಸ್ ಓದ್ತಿದ್ದಾನೆ. ಅವನು ಏನು ಓದೋದಿಲ್ಲ ಗುರೂಜಿ. ಅವನು ಓದೋದು ಬರೆಯೋದು ಅಂದ್ರೆ ಆಗೋದಿಲ್ಲ. ಕೆಲಸ ಎಲ್ಲ ಮಾಡ್ತಾನೆ, ಅಷ್ಟೊಂದು ಚುರುಕಾಗಿಲ್ಲ ಅವನು. ಆ ನಂತರ ವ್ಯಾಪಾರಕ್ಕೆ ಬರೋರೆಲ್ಲ ನನ್ನ ಹತ್ರ ನಂಬರ್ ಕೇಳ್ತಾರೆ. ನನ್ ಗಂಡ ಇಲ್ಲ ಅಂತ ಗೊತ್ತಾಗಿ ನನ್ನ ಹತ್ರ ನಂಬರ್ ಕೇಳ್ತಾರೆ. ನಂಬರ್ ಕೇಳಿ ಮ್ಯಾನೇಜರ್ಸಿಂದ ಯಾರು ಬರೋದೇ ಇಲ್ಲ. ಹಾಗಾಗಿ ನಂಗೆ ವ್ಯಾಪಾರನೇ ಇರೋದೇ ಇಲ್ಲ. ಒಂದು ದಿನಕ್ಕೆ 200-300 ರೂಪಾಯಿ ವ್ಯಾಪಾರ ಆಗುತ್ತೆ. ಅದ್ರಲ್ಲೇ ನಾನು ಜೀವನ ಮಾಡ್ಬೇಕು. ಇಷ್ಟು ದಿವಸ ನಾನು ಕೆನರಾ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಿದ್ದೆ ಸಬ್ ಸ್ಟಾಫ್ ಆಗಿ. ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅವರು ಇಷ್ಟು ದಿವಸ ಕೆಲಸ ಚೆನ್ನಾಗಿ ಆಗ್ತಿತ್ತು. 400 ರೂಪಾಯಿ ಸಂಬಳ ಕೊಡ್ತಿದ್ರು, 500 ರೂಪಾಯಿ ಅಪ್ ಅಂಡ್ ಡೌನ್ ಹೋಗೋದು, ಶಿವಮೊಗ್ಗ ಹೋಗೋದು ಬರೋದು. ನಂಗೆ
150 ಕಿಲೋಮೀಟರ್ ಡೈಲಿ ಅಪ್ ಅಂಡ್ ಡೌನ್ ಮಾಡ್ತಿದ್ದೆ ಗುರುಜಿ. ಈಗ ಅವರು ಸಂಬಳ ಕಡಿಮೆ ಕೊಟ್ಟರು, ಅದಕ್ಕೋಸ್ಕರ ನಾನು ಆ ಕೆಲಸನೂ ಬಿಟ್ಕೊಂಡು 1 ತಿಂಗಳಾಯ್ತು ಮನೆಯಲ್ಲೇ ಇದ್ದೀನಿ. ಹಾಗಾಗಿ ಒಂದ್ ಮನೆ ಕಟ್ಟೋಣ ಅಂತ ಸರ್ಕಾರದಿಂದ ಒಂದು ಜಾಗ ಕೊಟ್ಟಿದ್ದಾರೆ, ಅದಕ್ಕೆ ಮನೆ ಕಟ್ಟಕ್ಕೂ ಶುರು ಮಾಡಿದೀನಿ. ಸರ್ಕಾರದವರೇ ಸ್ವಲ್ಪ ದುಡ್ಡು ಕೊಡ್ತಾರೆ 2 ಲಕ್ಷ ಅಂತ ಹೇಳ್ಕೊಂಡು. ಇರಲಿ, ಚಿಂತೆ ಮಾಡಬೇಡ ತಾಯಿ. ನಿನ್ನ ಸ್ವರತರಂಗ ಪ್ರಕಾರ ನೀನು ಮಾಡ್ತಿರ್ತಕ್ಕಂಥ ನಿನ್ನ ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿ ಕಾಣಬೇಕು, ಜೊತೆಗೆ ಬರ್ತಕ್ಕಂಥ ಈ ರಾಕ್ಷಸರಿಂದ ಸ್ವಲ್ಪ ಮುಕ್ತಿ ಸಿಗಬೇಕು. ಇಷ್ಟಕ್ಕೆ ಮಾತ್ರ ಒಂದು ಚಿಂತನೆ ಮಾಡೋದಾದರೆ ಈಗ ಪ್ರಸ್ತುತ ಕಾಲಮಾನ ಅಷ್ಟು ಸಮಂಜಸವಾದಲ್ಲದ್ರಿಂದಲೇ ನೀನು ಇಷ್ಟು ಸಮಸ್ಯೆ ನೋಡ್ತಾ ಇದೆಯಾ. ನೀನು ಮೇ 18ನೇ ತಾರೀಕು ವರ್ಷದಿಂದನೂ ಅದನ್ನೇ ನನಗೆ ವ್ಯಾಪಾರ ಕೂತಾಗ ಒಂದು ಎಷ್ಟು ಕಸ್ಟಮರ್ಸ್ ಬರ್ತಾರೆ, ಕಸ್ಟಮರ್ಸ್ ಬಂದ್ರೆಲ್ಲ ನಂಬರ್ ಕೇಳ್ತಾರೆ. ಏನಾದ್ರು ಜೋರ್ ಮಾಡಿದ ತಕ್ಷಣ ಅವ್ರು ನಮ್ಮ ಮನಸ್ಸಿಂದ ನಂಬರ್ ಕೊಟ್ಟಿಲ್ಲ ಅಂದ್ರೆ ಬರೋದೇ ಇಲ್ಲ, ನನ್ನ ಬಗ್ಗೆ ಕೆಟ್ಟ ಕೆಟ್ಟಾಗಿ ಮಾತಾಡ್ಕೊಂಡು ನಾನೊಂದು ಮಾತು ಹೇಳ್ತೀನಿ ಕೇಳಮ್ಮ. ನೋಡು ತಾಯಿ, ಅವ್ರ ನಂಬರ್ ಕೇಳಿದ್ರು ಇವತ್ತು ವ್ಯಾಪಾರ ಆಗಬೇಕು, ಹೊಟ್ಟೆ ಪಾಡಗ ಏನು ನಡಿಬೇಕು ಅಂತ ಹೇಳಿ ನಾವು ಹಾಕುವಂಥ ಹೆಜ್ಜೆನಲ್ಲಿ ಅನ್ಯ ಮಾರ್ಗ ತುಳಿಬಾರ್ದು. ನೀನು ನಂಬಿರ್ತಕ್ಕಂಥದ್ದು, ಜೊತೆಗೆ ನೀನು ನಡಿಬೇಕಾಗಿರ್ತಕ್ಕಂಥದ್ದು, ಜೊತೆಗೆ ಸಮಾಜದಲ್ಲಿ ನಾನೊಂದು ಸ್ಥಾನಮಾನವನ್ನು ಸಂಪಾದನೆ ಮಾಡಬೇಕು, ಮಕ್ಕಳನ್ನ ಸರಿಯಾದ ದಾರಿ ತರಬೇಕು ಅಂದರೆ ನೀನು ಸಾಧ್ಯವಾದಷ್ಟು ಒಂದೊತ್ತು ಉಪವಾಸ ಇದ್ದು ಗಂಜಿ ಕುಡಿದ್ರೂ ಪರವಾಗಿಲ್ಲ, ಆದರೆ ಅನ್ಯ ಮಾರ್ಗ ತುಳಿಯೋದರಲ್ಲಿ ಅರ್ಥ ಇಲ್ಲ. ಆದರೆ ನಿನ್ನ ಸ್ವರತರಂಗದಲ್ಲಿ ಸಾಕಷ್ಟು ಬಲ ಇದೆ. ಈ ಮೇ 18ನೇ ತಾರೀಕುವರೆಗೂ ಮಾತ್ರ ನೀನು ಈ ಸಮಸ್ಯೆಗಳಿರ್ತಕ್ಕಂಥದ್ದು. ಮೇ 18ರ ಒಳಗಾಗಿ ಮತ್ತೊಂದು ಉದ್ಯೋಗವನ್ನು ನೀನು ಕೈಗೆತ್ಕೊಳ್ತೀಯ. ಈಗ ಮಾಡ್ತಿರ್ತಕ್ಕಂಥದ್ದೇ ಇದು ಜೀವನ ಪೂರ್ತಿ ನಡೆಯುವಂಥದ್ದಲ್ಲ. ಮೇ 18ರವರೆಗೂ ಮಾತ್ರ ಇರ್ತಕ್ಕಂಥ ಸಮಸ್ಯೆಗಳು. ಮೇ 18ರವರೆಗೂ ಸ್ವಲ್ಪ ಜೋಪಾನವಾಗಿರು. ಜೊತೆಗೆ ನೀನು ಸಾಧ್ಯವಾದಷ್ಟು ಬೆಳಗ್ಗೆ ಎದ್ದು ನಿನ್ನ ನಿತ್ಯ ಕರ್ಮಾನುಷ್ಠಾನಗಳನ್ನು ಮುಗಿಸಿ ಹತ್ತದಲ್ಲೆಲ್ಲರೂ ಒಂದು ಬಿಳಿ ಎಕ್ಕದ ಗಿಡದ ಹತ್ರ ಹೋಗಿ ಒಂದು ಚಿಟಿಗೆಯಷ್ಟು ಮರಳ ಮಾತಂಗಿಯನ್ನು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆ ಮರದ ಬುಡದಲ್ಲ ಹಾಕಿ ಅಲ್ಲಿಂದ 2 ಹೂಗಳನ್ನು ಮಾತ್ರ ಕಿತ್ಕೋ. 2ರಲ್ಲಿ 1 ಹೂವನ್ನು ನಿಮ್ಮ ಮನೆ ದೇವರ ಹತ್ರ ಇಡು, ಇನ್ನೊಂದನ್ನು ನಿನ್ನ ಪಾಕೆಟಲ್ಲೋ ಅಥವಾ ನೀನು ವ್ಯವಹಾರ ಮಾಡುವಂಥ ಸ್ಥಳದಲ್ಲೋ ಇಟ್ಕೋ. ಆಗ ಈ ರಾಕ್ಷಸರ ಕಾಟ ತಪ್ಪುತ್ತೆ. ಅದಕ್ಕಿಂತ ಮುಖ್ಯವಾಗಿ ಹೇಳಬೇಕಾದ್ರೆ ನೀನು ಹಾಕೋ ಪ್ರತಿ ಹೆಜ್ಜೆಯಲ್ಲೂ ಒಂದು ಯಶಸ್ಸಿದೆ. ನೀನು ಮೇ 18ರವರೆಗೂ ಮಾತ್ರ ಸಮಸ್ಯೆಯಲ್ಲಿರ್ತೀಯ. ಮೇ 18 ದಾಟ್ತಾ ಇದ್ದಾಗೆ ನಿನ್ನ ಭವಿಷ್ಯದಲ್ಲಿ ತುಂಬ ಬದಲಾವಣೆ ಸಿಗುತ್ತೆ. ಒಳ್ಳೆಯದಾಗಲಿ ತಾಯಿ. ಈಗ ಪ್ರಾರಂಭ ಮಾಡೋಣ ಮನೋಗತ ಪ್ರಶ್ನಾತಂತ್ರ. ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಎಂದಿನಂತೆ ಶ್ರೀನಿವಾಸ್ ಶರ್ಮಾ ಅವರನ್ನ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాಸ್ಮಹೇ ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೂ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಮನೋಗತ ಪ್ರಶ್ನಾತಂತ್ರವನ್ನು ಪ್ರಾರಂಭ ಮಾಡೋಣ. ಬಹಳ ವಿಶೇಷವಾಗಿ ಧನುರ್ಮಾಸದ ಶುಕ್ರವಾರ ದೇವಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮೆಲ್ಲರಿಗೂ ಕೂಡ ಸಿಗಲಿ ಅಂತ ನಾನು ಕೂಡ ಭಗವತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರನ್ನು ಕೂಡ ತಾವೆಲ್ಲರೂ ಕೂಡ ಅದೇ ರೀತಿ ಕಾತುರದಿಂದ ಕಾಯ್ತಾ ಇದ್ದೀರಿ. ಮನೋಗತ ಪ್ರಶ್ನಾತಂತ್ರದಲ್ಲಿ ಬರ್ತಕ್ಕಂಥ ರಾಶಿ ಫಲದಲ್ಲಿರ್ತಕ್ಕಂಥ ಫಲಾಫಲಗಳಿಗೋಸ್ಕರ ತಾವೆಲ್ಲರೂ ಕೂಡ ಉತ್ತರಾಭಿಮುಖವಾಗಿ ಕೂತು ನಿಮ್ಮ ಮನೆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ, ನಿಮ್ಮ ಕುಲದೇವತೆಯಲ್ಲಿ ಪ್ರಾರ್ಥನೆಯನ್ನು ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮೊದಲನೇದಾಗಿ ಕ್ಲೀಮ್ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಎರಡನೇದಾಗಿ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಮೂರನೇದಾಗಿ ಐಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಕ್ಲೀಂ ಶ್ರೀಂ ಐಂ, ಕ್ಲೀಂ ಶ್ರೀಂ ಐಂ, ಕ್ಲೀಂ ಶ್ರೀಂ ಐಂ. ಈ 3 ಬೀಜಾಕ್ಷರಿ ಮಂತ್ರವನ್ನು 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ 48 ಬಾರಿ ಪಠನೆ ಮಾಡಿ. ಯಾವ ರಾಶಿಯವರಿಗೆ ಒಳಿತಾಗುತ್ತೆ, ಯಾವ ರಾಶಿಯವರಿಗೆ ಮಿಶ್ರ ಫಲ, ಯಾವ ರಾಶಿಯವರಿಗೆ ಅಶುಭ ಫಲ ಇದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಶುಕ್ರ ಶನಿ ಶ್ಚ ರಾಹವೇ ಕೇತವೇ ನಮಃ. ಓಂ ದುಂ ದುರ್ಗಾಯೇ ನಮಃ. ಓಂ ದುಂ ದುರ್ಗಾಯೇ ನಮಃ. ಬಹಳ ವಿಶೇಷವಾಗಿ
ಕ್ಲೀಂ ಶ್ರೀಂ ಐಂ ಈ 3 ಬೀಜಾಕ್ಷರಿ ಮಂತ್ರದಲ್ಲಿ ಮೊದಲು ಬಂದಿರತಕ್ಕಂಥದ್ದು ಮಿಶ್ರ ಫಲದಲ್ಲಿರ್ತಕ್ಕಂಥದ್ದು. ಆ ಮೊದಲು ಬಂದಿರತಕ್ಕಂಥ ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಮೇಷರಾಶಿ, ಕನ್ಯಾ ರಾಶಿ ಮತ್ತು ಮಕರ ರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಮೇಷರಾಶಿ, ಕನ್ಯಾ ರಾಶಿ ಮತ್ತು ಮಕರ ರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದವೇನೋ ನಿಮ್ಗೆ ಇರ್ತಕ್ಕಂಥದ್ದಿದೆ. ಆದರೆ ಒಂದಷ್ಟು ಶತ್ರು ಬಾಧೆ ಜಾಸ್ತಿ ಇರ್ತಕ್ಕಂಥದ್ದಿದೆ. ಗುಪ್ತ ಶತ್ರುಗಳು ಅಟ್ಟಹಾಸವನ್ನು ಮೆರಿತಕ್ಕಂಥದ್ದಿರುತ್ತೆ. ಆದಷ್ಟು ಇವತ್ತಿನ ದಿವಸ ಮಿಶ್ರ ಫಲದಲ್ಲಿರ್ತಕ್ಕಂಥವ್ರಿಗೆ ಒಂದು ಗುಪ್ತ ಮಾರ್ಗದರ್ಶನವನ್ನು ನಾನು ಪ್ರಾರಂಭದ ಹಂತದಲ್ಲೇ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನಪ್ಪ ಅಂದರೆ, ತಾವು ಮಾಡ್ತಕ್ಕಂಥ ಯಾವುದೇ ವಿಚಾರವಾಗಿರ್ತಕ್ಕಂಥ ಕೆಲಸ ಆಗಲಿ, ಅವಶ್ಯಕತೆ ಇಲ್ಲದೆ ಇರೋರ ಹತ್ರ ಅದ್ರ ಬಗ್ಗೆ ವಿಮರ್ಶೆಯನ್ನು ಮಾಡ್ತಕ್ಕಂಥದ್ದಾಗಲಿ, ಇಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದಾಗಲಿ, ಇಲ್ಲ ಅಂದರೆ ಸಮಯ ಸಂದರ್ಭವನ್ನು ನೋಡಿಕೊಳ್ಳದೆ ಯಾವುದೋ ಒಂದು ಕೆಲಸವನ್ನು ಎಲ್ಲರ ಮುಂದೆ, ಆ ಒಂದು ಗುಪ್ತವಾಗಿರ್ತಕ್ಕಂಥ ಕೆಲಸವನ್ನು ತಾವು ಬಹಿರಂಗವಾಗಿ ಎಲ್ಲರ ಮುಂದೆ ಮಾಡಲಿಕ್ಕೆ ಹೋದರೆ ಎಲ್ಲೋ ಒಂದು ಕಡೆ ಆ ಒಂದು ಕೆಲಸ ಎಡುತ್ತಕ್ಕಂಥದ್ದಿರುತ್ತೆ. ಆದಷ್ಟು ಜೋಪಾನ, ಗೌಪ್ಯತೆಯನ್ನು ಕಾಪಾಡಿಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಇವತ್ತಿನ ದಿವಸ ನಿಮಗೆ ಯಾರು ಬಹಳ ಹತ್ರ, ಯಾರು ನಿಮಗೆ ನಿಜವಾಗ್ಲೂ ಹೆಲ್ಪನ್ನು ಮಾಡ್ತಾರೆ, ಸಹಾಯವನ್ನು ಮಾಡ್ತಾರೆ, ಅವರ ಜೊತೆ ಕೈ ಮಿಲಾಯಿಸ್ತಕ್ಕಂಥದ್ದು ಬಹಳ ಉತ್ತಮ. ಅಂದರೆ ಅವರ ಜೊತೆ ಕೈ ಜೋಡಿಸ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ತಾವು ಒಬ್ಬರೇ ಬೇರೆ ರೀತಿ ನಿಮಗೆ ಪರಿಚಯ ಇಲ್ಲದೆ ಇರತಕ್ಕಂಥ ವ್ಯಕ್ತಿಗಳ ಜೊತೆ ಹೋಗ್ತಕ್ಕಂಥದ್ದಾಗಲಿ, ಅಲ್ಲಿ ಇನ್ನೇನೋ ಕೆಲಸವನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕು ಎಂಬತಕ್ಕಂಥ ಸಂಕಲ್ಪವನ್ನು ಮಾಡ್ತಕ್ಕಂಥದ್ದಾಗಲಿ, ಇದು ಯಾವುದನ್ನು ಮಾಡೋದನ್ನು ಕೂಡ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ, ಸೂಕ್ತವಾಗಿರ್ತಕ್ಕಂಥದ್ದಲ್ಲ. ಜೋಪಾನ. ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ದುಡ್ಡು ಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡಬೇಕಾದ್ರೆ ಒಂದಷ್ಟು ಪ್ರಾರಂಭದ ಹಂತದಲ್ಲಿ ಮಂದಗತಿಯಿಂದ ಸಾಕ್ತಕ್ಕಂಥದ್ದಿರುತ್ತೆ. ಒಂದಷ್ಟು ಸಮಸ್ಯೆಗಳು ಎದುರಾಗ್ತಕ್ಕಂಥದ್ದಿರುತ್ತೆ. ಗೊಂದಲದಿಂದ ಸೃಷ್ಟಿಯಾಗಿರ್ತಕ್ಕಂಥ ವಾತಾವರಣ ಎದುರಾಗ್ತಕ್ಕಂಥದ್ದಿರುತ್ತೆ. ಜೋಪಾನ. ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ, ಧೃತಿಗೆಡ್ತಕ್ಕಂಥದ್ದು ಬೇಡ. ತಾಯಿ ಮಹಾಲಕ್ಷ್ಮಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಅದಕ್ಕೆ ಬಹಳ ಚುಟುಕಾಗಿರ್ತಕ್ಕಂಥ ಅನುಷ್ಠಾನ ಏನಪ್ಪ ಅಂದರೆ, 2 ಬಟ್ಲಡಿಕೆ 2 ಲವಂಗ, 2 ಬಟ್ಲಡಿಕೆ 2 ಲವಂಗವನ್ನು ಉತ್ತರಾಭಿಮುಖವಾಗಿ ನಿಂತು ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು 48 ಬಾರಿ ಪಠನೆ ಮಾಡಿ. ಪಠನೆ ಮಾಡಿದ್ದಾದ ನಂತರ ನಿಮ್ಮ ಮನೆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಆ 2 ಧಾನ್ಯವನ್ನು ನಿಮ್ಮ ಬಲಗಡೆ ಪಾಕೆಟ್ನಲ್ಲಿ ಇಟ್ಕೊಳ್ಳಿ. ಇದರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಇನ್ನು ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಶುಭ ಫಲದಲ್ಲಿರ್ತಕ್ಕಂಥವ್ರು ವೃಷಭ ರಾಶಿ, ಕರ್ಕಾಟಕ ರಾಶಿ, ತುಲಾ ರಾಶಿ ಮತ್ತು ಮೀನರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಅಶುಭ ಫಲದಲ್ಲಿರ್ತಕ್ಕಂಥವ್ರು ವೃಷಭ ರಾಶಿ, ಕರ್ಕಾಟಕ ರಾಶಿ, ತುಲಾ ರಾಶಿ ಮತ್ತು ಮೀನರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಳುವುತಕ್ಕಂಥದ್ದಿರುತ್ತೆ. ಸಾಕಷ್ಟು ಭಯದಿಂದ ಸೃಷ್ಟಿಯಾಗಿರ್ತಕ್ಕಂಥ ವಾತಾವರಣ. ಜೋಪಾನ. ಇವತ್ತಿನ ದಿವಸ ತಾವು ದೂರಭಾರ ಪ್ರಯಾಣ ಮಾಡ್ತಕ್ಕಂಥ ವಿಚಾರವಾಗಲಿ ಯೋಚನೆನೂ ಕೂಡ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಮಾರ್ಗ ಮಧ್ಯದಲ್ಲೂ ಕೂಡ ಒಂದಷ್ಟು ಅಡೆತಡೆಗಳು ಉಂಟಾಗ್ತಕ್ಕಂಥದ್ದಿರುತ್ತೆ. ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಇವತ್ತಿನ ದಿವಸ ಅಶುಭ ಫಲದಲ್ಲಿರ್ತಕ್ಕಂಥವ್ರು ತಾವು ಶ್ರದ್ಧಾಭಕ್ತಿಯಿಂದ ದುರ್ಗಾದೇವಿಯನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು. ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಆಗಲಿ, ಏನೊಂದು ಕೆಲಸವನ್ನು ಪ್ರಾರಂಭ ಮಾಡಬೇಕಾದ್ರೆ ಆಗಲಿ, ದೇವಿಯ ದೇವಸ್ಥಾನಕ್ಕೆ ಹೋಗಿ ಇವತ್ತಿನ ದಿವಸ ಶಕ್ತಿ ದೇವತೆಯ ಅನುಗ್ರಹವನ್ನು ಪಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಇದನ್ನು ಮಾಡಿ ಅಶುಭ ಫಲದಲ್ಲಿರ್ತಕ್ಕಂಥವ್ರೂ ಕೂಡ ಒಂದಷ್ಟು ಸುಖ, ಶಾಂತಿ, ನೆಮ್ಮದಿಯನ್ನು ಗಳಿಸ್ತೀರಿ. ಇನ್ನು ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಶುಭ ಫಲದಲ್ಲಿರ್ತಕ್ಕಂಥವ್ರು ಮಿಥುನ ರಾಶಿ, ಸಿಂಹರಾಶಿ, ವೃಶ್ಚಿಕ ರಾಶಿ, ಧನುರ್ರಾಶಿ ಮತ್ತು ಕುಂಭರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಶುಭ ಫಲದಲ್ಲಿರ್ತಕ್ಕಂಥವ್ರು ಮಿಥುನ ರಾಶಿ, ಸಿಂಹರಾಶಿ, ವೃಶ್ಚಿಕ ರಾಶಿ, ಧನುರ್ರಾಶಿ ಮತ್ತು ಕುಂಭರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಭಗವತಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಗೆ ಇರ್ತಕ್ಕಂಥದ್ದಿರುತ್ತೆ. ಅಸಾಧ್ಯವಾದ್ದನ್ನು ಕೂಡ ಸಾಧನೆ ಪಡಿಸ್ಕೊಳ್ತಕ್ಕಂಥ ಶಕ್ತಿ ಭಗವತಿಯ ಸಂಪೂರ್ಣ ಕೃಪಾಶೀರ್ವಾದ ಇದೆ. ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ತಾಯಿ ಮಹಾಲಕ್ಷ್ಮಿಯ ಸಂಪೂರ್ಣ ಕೃಪಾಶೀರ್ವಾದ ನಮಗೆ ಬೇಕು. ಅಂತಹ ತಾಯಿ ಇದೆ, ಮಹಾಲಕ್ಷ್ಮಿಯ ಸಂಪೂರ್ಣ ಕೃಪಾಶೀರ್ವಾದ ನಮಗಿರೋದ್ರಿಂದ ಅಸಾಧ್ಯವಾದ್ದನ್ನು ಕೂಡ ಸಾಧನೆ ಪಡಿಸ್ಕೊಳ್ತಕ್ಕಂಥ ಶಕ್ತಿ ನಿಮಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತಿನ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳು ಆಗಮಿಸಿದ್ದಾರೆ. ಎ ರವಿಯವರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು, ಡಾಕ್ಟರ್ ಸುರೇಶ್ ಚಿಕ್ಕಣ್ಣ ಸಿರಿ ಮ್ಯೂಸಿಕ್ MD, ಶ್ರದ್ಧಾ ಸಬೂರಿ ಭಕ್ತ ಮಂಡಳಿ ಸದಸ್ಯರೆಲ್ಲ ಆಗಮಿಸಿದ್ದಾರೆ. ಗುರುಜನ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಿಕ್ಕೆ ಬನ್ನಿ, ಅವರೆಲ್ಲರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಅದರ ಮಧ್ಯದಲ್ಲಿ ಕರ್ನಾಟಕ ರಾಜ್ಯದಿಂದ ಯಾರೊಬ್ಬರು ಶಿರಡಿ ಪ್ರಯಾಣ ಮಾಡಿದ್ರೂ ಕನ್ನಡದ ಕಂಪಾದಂತಹ, ಹಿಂಪಾದಂತಹ ಮಾತಾಡುವಂತಹ ಒಂದು ಗುಣ ನಮ್ಮ ರಮೇಶ್ದು. ಹಾಗಾಗಿ ಯಾರೇ ಭಕ್ತರು ಶಿರಡಿಗೆ ಹೋದರೆ ಕನ್ನಡದವರು ಕಂಡ ತಕ್ಷಣ ಬನ್ನಿ ನಾನು ಬಾಬಾರ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳುವಂತಹ ಆ ಮಧ್ಯದಲ್ಲಿ ಮಾಡುವಂತಹ ಒಂದು ಕಾಯಕ ಇದೆಯಲ್ಲ, ಅದನ್ನು ಅರ್ಥಪೂರ್ಣ ಮಾಡುವಂಥ ಗುಣ ನಮ್ಮ ರಮೇಶ್ ಅವ್ರದ್ದು. ಇವತ್ತಿನ ಕಾಯಕ ಬಹಳ ಅರ್ಥಪೂರ್ಣ. ಹಾಗಾಗಿ ಇನ್ನು ನಮ್ಮ ರವಿಯವ್ರ ಬಗ್ಗೆ ಹೇಳಬೇಕಾದ್ರೆ ಅವರು ಚಿನ್ನದ ಗುಣವೇ. ಯಾಕೆಂದರೆ ಪ್ರತಿ ಕಾಲ ಯಾರೊಬ್ಬರ ಸಮಸ್ಯೆ ಏನು ಕಷ್ಟ ಅಂದರೂ ಸಹಿತ ನಾನಿದ್ದೀನಿ ಅಂತ ಪ್ರತಿಯೊಬ್ಬರು ಮನೆ ಬಾಗಿಲು ಮುಟ್ಟುವಂತಹ ಕಾಯಕವನ್ನು ಮಾಡೋದು ನಮ್ಮ ಎ ರವಿಯವರು. ಅವರನ್ನು ಇವತ್ತು ನಿನ್ನೆಯಿಂದಲ್ಲ ಸುಮಾರು
ವರ್ಷಗಳ ಸೇವೆನೇ ಈ ಧಾರ್ಮಿಕ ಸೇವೆಯನ್ನು ನೋಡ್ತಾ ಇದ್ದೀವಿ ನಾವು. ಸಾಕಷ್ಟು ನನ್ನ ಜೊತೆ ಕಾರ್ಯಕ್ರಮಗಳನ್ನು ನೋಡಿದ್ದೇನೆ, ಸಾಕಷ್ಟು ವೇದಿಕೆಗಳಲ್ಲೂ ಅವ್ರ ಜೊತೆ ನಾನು ವೇದಿಕೆ ಹಂಚಿಕೊಂಡಿದ್ದೇನೆ. ಅದೊಂದು ಸಂತೋಷ. ಯಾಕೆಂದರೆ ರವಿಯವರ ಗುಣ ಬಹಳ ಅತ್ಯುತ್ತಮ. ಆದರೆ ರವಿಯವರು ರಮೇಶ್ ಅವರು ಇಬ್ಬರು ಜೊತೆ ಸೇರಿ ಇವತ್ತಿನ ಏನು ಕಾಯಕಕ್ಕೆ ಬಂದಿದ್ದಾರೋ, ಯಾವ ಒಂದು ಇನ್ವಿಟೇಷನ್ ಬಂದಿದೆ ಇನ್ನೂ ನನಗೆ ಬಂದಿಲ್ಲ. ಅದು ನೋಡೋಣ. ನೀವು ಹೂ ಕೊಡಿ, ಹಾರ ಕೊಟ್ಬಿಡಿ. ಹಾಂ, ಇಟ್ಬಿಡಿ ಅಲ್ಲಿ. ಬಾಬಾ ಭಗವಾನ್ ಶ್ರೀ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಬಾಬಾರವರ ಕರುಣೆ, ಕೃಪಾ ಕಟಾಕ್ಷ. ಬಾಬಾರವರ ಹೆಸರೇಳಿದ್ರೆ ಸಾಕು, ಎಲ್ಲೋ ಒಂದು ಕಡೆ ಬಾಬಾ ಕಣ್ಣಿಗೆ ಕಾಣ್ತಾರೆ ಎಂಬತಕ್ಕಂಥದ್ದು ನನ್ನ ಪ್ರತಿನಿತ್ಯದ ಕಾಯಕದಲ್ಲಿ ನಾನು ತಿಳಿಸ್ತಾ ಬಂದಿದ್ದೇನೆ. ಹಾಗೆ ಇವತ್ತು ಬಾಬಾರವರ ಇನ್ವಿಟೇಷನ್ ತೊಗೊಂಡು ಬಂದಿದ್ದೀರಿ, ತುಂಬ ಸಂತೋಷ. ರವಿಯವರೇ, ತಾವೇ ಮಾತಾಡಿ. ಯಾಕೆಂದರೆ ಸಮಯನೂ ಕಡಿಮೆ ಇರೋದ್ರಿಂದ ನೀವು ಮಾತಾಡೋದೇ ಚೆನ್ನ. ಶ್ರದ್ಧಾ ಸಬರಿ ಭಕ್ತ ಮಂಡಳಿ ವತಿಯಿಂದ ನಾವು ದಶಕೋಟಿ ಮಹಾಯಾಗವನ್ನು ನಾವು ಮಾಡ್ತಾಯಿದ್ದೀವಿ. ಬ್ಯಾಟ್ರಾಯಂಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂಥ ನಾವು ಬಾಗ್ಲೂರಿನಲ್ಲಿ SS ಕನ್ವೆನ್ಷನ್ ಹಾಲ್ನಲ್ಲಿ ನಾವು ಮಾಡ್ತಾಯಿದ್ದೀವಿ. ಸ್ವಾಮಿಗಳನ್ನ ನಾವು ಆ ಕಾರ್ಯಕ್ರಮಕ್ಕೆ ಕರಿಬೇಕು ಅಂತೇಳಿ ಇಲ್ಲಿಗೆ ನಾವು ಬಂದಿದ್ದೀವಿ. ಸ್ವಾಮಿಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೆಲ್ಲರಿಗೂ ಆಶೀರ್ವಚನ ನೀಡಿ ಬಾಬಾ ಅವರ ಆಶೀರ್ವಾದ ಎಲ್ಲರಿಗೂ ಸಿಗೋ ರೀತಿಯಲ್ಲಿ ತಾವು ಬಂದು ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಬೇಕು ಅಂತ ನಾವು ಇಲ್ಲಿ ಬಂದು ಕೇಳ್ಕೊಳ್ತಾ ಇದ್ದೀವಿ. ಸಬ್ಕ ಮಾಲಿಕೆ ಭಗವಂತನ ನುಡಿ ಒಂದು. ಆ ಭಗವಂತ ಬಾಬಾ ಇವತ್ತಿನ ದಿವಸ ನನಗೆ ಇದು ನಿನ್ನೆ ಒಂದು ಸ್ವಲ್ಪ ನನ್ನ ಗಮನಕ್ಕೆ ಬಂತು. ನಾನು ಆ ಮಾರ್ಗದಲ್ಲಿ ನಡಿಬೇಕಾದ್ರೆ ಒಂದಷ್ಟು ಫ್ಲೆಕ್ಸು ಬ್ಯಾನರ್ಗಳು ನೋಡಿದೆ. ನಾನು ನೋಡಿದಾಗ ಬಹಳ ಸಂತೋಷ ಆಯಿತು. ಮಹಾರಾಷ್ಟ್ರದಿಂದ ಬಾಬಾ ಕರ್ನಾಟಕಕ್ಕೆ ಆಗಮಿಸಿದ್ದಾರೆ. ಇಲ್ಲಿರ್ತಕ್ಕಂಥ ಲಕ್ಷಾಂತರ ಭಕ್ತರಿಗೆ ಒಂದು ವಿಶೇಷವಾದಂತಹ ಕಾಯಕದಲ್ಲಿ ಎಲ್ಲರಿಗೂ ದರ್ಶನ ಕೊಡ್ತಾರೆ ಅಂತ ನನ್ನ ಮನಸ್ಸಲ್ಲಿತ್ತು. ನೀವು ನನ್ನನ್ನು ಆಹ್ವಾನ ಮಾಡ್ತೀರಿ ಅಂತ ನನಗೆ ಗೊತ್ತಿಲ್ಲ. ಆದರೆ ಒಂದು ಸಂತೋಷ, ರಮೇಶ್ ಅವರಾಗಲಿ, ನನ್ನ ಆತ್ಮೀಯ ಸುರೇಶ್ ಆಗಲಿ, ಎಲ್ಲರೂ ಸಹಿತ ಸೇರಿ ಇಂತಹ ಒಂದು ಬೃಹತ್ ಕಾಯಕವನ್ನು ಮಾಡ್ತಿದ್ದೀರಿ. ಇದೊಂದು ಸುವರ್ಣಾವಕಾಶ. ಕರ್ನಾಟಕ ರಾಜ್ಯದ ಜನತೆಗೆ ಇದೊಂದು ಸುವರ್ಣಾವಕಾಶ. ಹಾಗಾಗಿ ಬಾಬಾರವರ ಈ ವಿಶೇಷವಾದ ಕಾಯಕಕ್ಕೆ ನಡೀತಿರ್ತಕ್ಕಂಥದ್ದು ಶನಿವಾರ ಪ್ರಾರಂಭನ, ಇದು 24 ಪ್ರಾರಂಭವಾಗುವಂತಹ ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹಿತ ಆಧಾರದ ಸ್ವಾಗತ. ಈ ಕಾರ್ಯಕ್ರಮ ಅದ್ಧೂರಿಯುತವಾಗಿ ಸಕಲರು ಸಹಿತ ಇರ್ತಕ್ಕಂಥ ಸಂಕಷ್ಟಗಳನ್ನು ದೂರ ಮಾಡಿಕೊಳ್ಳಿಕ್ಕೆ ಒಂದು ಸುವರ್ಣಾವಕಾಶ. ಈ ಒಂದು ಬಾಬಾರವರ ವಿಶೇಷವಾದಂತಹ ಕಾಯಕಕ್ಕೆ ಎಲ್ಲರೂ ಕೈ ಜೋಡಿಸೋಣ. ಎಲ್ಲರೂ ಬಂದು ಬಾಬಾರವರ ಸೇವೆಯನ್ನು ಸಲ್ಲಿಸೋಣ. ನಮ್ಮ ಯಥಾಶಕ್ತಿಯಾದಂತಹ ಸೇವೆ. ಇಲ್ಲಿ ಬಾಬಾರವರು ಯಾವತ್ತೂ ನಿಮ್ಮ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯವನ್ನು ಯಾವತ್ತೂ ಅಪೇಕ್ಷೆ ಪಟ್ಟವರಲ್ಲ. ಬಾಬಾರವರ ಸಾನ್ನಿಧ್ಯದಲ್ಲೇ ಇವತ್ತಿಗೂ ಅವರು ಅದನ್ನು ಅಪೇಕ್ಷೆ ಪಡಲಿಲ್ಲ. ಅವರು ಬದುಕಿರುವಷ್ಟು ಕಾಲ, ಅಂದರೆ ಅವರು ಓಡಾಡುವಷ್ಟು ಕಾಲ ಒಂದು ಒಳ್ಳೆ ವಸ್ತ್ರವನ್ನು ಹಾಕ್ಕೊಂಡು ಓಡಾಡಿದಂತಹ ಒಬ್ಬ ವ್ಯಕ್ತಿ. ತಾನಿರುವ ತನಕ ಮತ್ತೊಬ್ಬರ ಸೇವೆಗಾಗಿ ನಿಂತಂಥದ್ದು. ಮಾನವ ಸೇವೆ ಜನಾರ್ದನನ ಸೇವೆ ಅಂತ ತಿಳಿದಂಥವ್ರು. ದೇವರಾಗಿದ್ದೂ ಸಹಿತ ಒಬ್ಬ ಸಾಮಾನ್ಯನ ಸೇವೆಯನ್ನು ಮಾಡಿ ಆತ ದೇವರಾಗಿರ್ತಕ್ಕಂಥದ್ದು. ಅಂತಹ ಬಾಬಾರವರ ಅತ್ಯುತ್ತಮವಾದಂತಹ ಈ ಕಾಯಕ, ಈ ಒಂದು ಕಾಯಕಕ್ಕೆ, ಈ ಮಹಾಯಜ್ಞಕ್ಕೆ ತಾವೆಲ್ಲರೂ ಬನ್ನಿ. ಇದೇ ಸೋಮವಾರ ನಾನೂ ಬರ್ತಿದ್ದೇನೆ. ಸೋಮವಾರದ ಕಾಯಕವನ್ನು ಅತ್ಯದ್ಭುತವಾದಂಥ ಅರ್ಥಪೂರ್ಣವಾದಂಥ ಕಾಯಕವನ್ನಾಗಿ ಮಾಡೋಣ. ಯಾರೆಲ್ಲ ಬಾಬಾ ಭಕ್ತರಿದ್ದೀರಿ, ಸೋಮವಾರದ ದಿವಸ ಈ ಒಂದು ಕಾಯಕಕ್ಕೆ ತಮ್ಮೆಲ್ಲರಿಗೂ ಸಹಿತ ಆಧಾರದ ಸ್ವಾಗತ. ಅವತ್ತು ನಡೀತಕ್ಕಂಥ ಮಹಾಯಜ್ಞಕ್ಕೆ ಸಾಧ್ಯವಾದರೆ ನಿಮ್ಮ ಕೈಯಿಂದ ಒಂದಷ್ಟು ಗೋಕ್ಷೀರ ಜೊತೆಗೆ ಗೋವಿನ ಆಜ್ಯ, ಅಂದರೆ ಹೋಮಕ್ಕೆ ಬೇಕಾದ್ದೇ ತುಪ್ಪವನ್ನು ಯಜ್ಞ ಯಾಗಾದಿಗಳಿಗೆ ಬಹಳ ವಿಶೇಷವಾಗಿ ಬಳಸ್ತಾರೆ. ಅದರಲ್ಲಿ ಬಾಬಾರವರ ಅವತ್ತಿನ ಕಾಯಕಕ್ಕೆ ತುಪ್ಪವನ್ನು ನಾವೆಲ್ಲರೂ ಸಹಿತ ಸೇರಿಸಿ ಎಷ್ಟು ಸಾಧ್ಯವೋ ಅಷ್ಟು ತುಪ್ಪವನ್ನೆಲ್ಲ ಸೇರಿಸಿಕೊಡೋಣ. ನೀವು ತುಪ್ಪ ತರದಿದ್ದರೂ ಬೇಡ, ಆದರೆ ಬಾಬಾರವರ ಸಾನ್ನಿಧ್ಯದಲ್ಲಿ ಬಂದು ಬಾಬಾರವರ ಕೀರ್ತನೆಯನ್ನು, ಭಜನೆಯನ್ನು, ಬಾಬಾರವರ ಸಂಕೀರ್ತನದ ನಾಮಗಳನ್ನು ಹೇಳ್ತಾ ಎಲ್ಲರೂ ಸಹಿತ ಪುನೀತರಾಗೋಣ. ರವಿಯವರೇ, ಇಂತಹ ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಮಾಡ್ತಿದ್ದೀರಿ. ಇದಕ್ಕೆ ನೀವು ಕೈ ಜೋಡಿಸಿದ್ದೀರಿ, ನನಗೆ ಬಹಳ ಸಂತೋಷ. ನಿಮ್ಮ ಈ ಕಾಯಕಕ್ಕೆ ಮುಂದಿನ ನೀವು ಹಾಕುವ ಪ್ರತಿ ಹೆಜ್ಜೆಗೆ ಒಳ್ಳೆಯ ಯಶಸ್ಸಾಗಲಿ. ಬಾಬಾರವರ ಆಶೀರ್ವಾದ ನಿಮಗಿರಲಿ, ಒಳ್ಳೆಯದಾಗಲಿ. ರಮೇಶ್ ಜಿ ಬನ್ನಿ. ರಾಜ್ಯದ ಯಾರೊಬ್ಬರು ಬಂದರೂ ನಾನು ಇದ್ದೀನಿ ಅಂತ ಹೇಳಿ ಅಲ್ಲಿ ನಿಂತು ಸಹಾಯ ಮಾಡ್ತಿರಲ್ಲ, ನಿಮ್ಮ ಈ ಗುಣ ಮೆಚ್ಚುವಂಥದ್ದು. ಒಳ್ಳೆಯದಾಗಲಿ. ಬಾಬಾರವರ ಆಶೀರ್ವಾದ. ಭಗವಂತ ಎಲ್ಲರಿಗೂ ಎಲ್ಲವನ್ನೂ ಕೊಡಲ್ಲ, ಕೊಟ್ಟಾಗ ಅದನ್ನು ಸದ್ವಿನಿಯೋಗಪಡಿಸ್ಕೋಬೇಕು.
ರವಿಯವರು ಹಾಕೋ ಹೆಜ್ಜೆನಲ್ಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಜನಸೇವೆ ಜನಾರ್ದನನ ಸೇವೆ ಆಗಿ ಇನ್ನಷ್ಟು ಅತ್ಯದ್ಭುತವಾದಂತಹ ಕಾಯಕ ನಿಮಗೆ ಸಿಗಲಿ. ಬಾಬರವರ ಕೃಪಾಶೀರ್ವಾದ ಎಲ್ಲರಿಗೂ ಸಿಗಲಿ. ನಾಡಿನ ಜನತೆಗೆ ಇದೊಂದು ಸುವರ್ಣ ಅವಕಾಶವಾಗಲಿ. ಒಳ್ಳೆಯದಾಗಲಿ.